ಎಲ್ಲರೂ ನಿಂತ್ಕೋಣ. ನಮ್ಮ ಸತ್ಯವೇದನ ಕೀರ್ತನೆಗಳು 148ಕ್ಕೆ ತಿಳಿಸ್ಕೊಳ್ಳುತ್ತೇವೆ. Let's stand up and take our Bibles to Psalms 148. 148ನೇ ಕೀರ್ತನೆ. 14 ವಚನಗಳಿದೆ, 13 ವಚನಗಳು ಉತ್ತರ ಪ್ರದೇಶ ಓದಿಕೊಳ್ಳೋಣ, 14 ನಾವು ಒಟ್ಟಾಗಿ ಓದಿಕೊಳ್ಳೋಣ. There are 14 verses in 148 Psalms. We are going to read responsibly till 13th verse. 14th verse we are going to read together. ಎಲ್ಲರೂ ಸತ್ಯವೇದಗಳು ದಯವಿಟ್ಟು ನಮ್ಮ ಸತ್ಯವೇದಗಳನ್ನ ಕೀರ್ತನೆಗಳು 148ಕ್ಕೆ ತಿಳಿಸ್ಕೊಳ್ಳಿ. ಮೊದಲನೇ ವಚನ ನನ್ನ ಬಲಗಡೆ ಓದಬೇಕಾದ್ರೆ, ಎರಡನೇ ವಚನ ಎಡಗಡೆ ಓದಬೇಕು. ಅದರಿಂದ ಕೊನೆಯದಾಗ 14 ವಚನ ಒಟ್ಟಾಗಿ ಓದಿಕೊಳ್ಳೋಣ. ಮೊದಲನೇ ವಚನ ಬಲಗಡೆ ಓದಲು ಪ್ರಾರಂಭಿಸಿ. ಒಟ್ಟಾಗಿ ಓದಿಕೊಂಡು ಎಲ್ಲರೂ ಒಟ್ಟಾಗಿ 14 ವಚನ ಓದಿ. ಆತನು ತನ್ನ ಪ್ರಜೆಗಳೆಲ್ಲ ಈ 148ನೇ ಕೀರ್ತನೆಗಾಗಿ ಹೇಳ್ತಾನೆ, ದೇವರಿಗೆ ಈ ಒಂದು ಭೂಲೋಕ ಮಂಡಲದಲ್ಲಿರುವಂತಹ ಪ್ರತಿಯೊಂದು ಜೀವ ಶ್ವಾಸ ಇರುವ ಪ್ರತಿಯೊಂದು ಆತನಿಗೆ ಸ್ತೋತ್ರ ಮಾಡ್ತಾರೆ ಎಂದು. ಹಾಲೆಲೂಯಾ. ನಮಗೆ ಜೀವ ಇದೆಯಾ ಇಲ್ವಾ? ಅವಾಗ ನಾವು ಸಹ ಆತನಿಗೆ ಸ್ತೋತ್ರ ಮಾಡೋದಕ್ಕಾಗಿ, ಆರಾಧನೆ ಮಾಡೋದಕ್ಕಾಗಿ, ಗಣಪಡಿಸುವುದಕ್ಕಾಗಿ ಬರಬೇಕು. ನಾವು ನೋಡ್ತೇವೆ ಎಲ್ಲ ಜೀವ ರಾಶಿಗಳು ಆತನಿಗೆ ಸ್ತೋತ್ರ ಮಾಡ್ತಾರಂತೆ. ಯಾಕಂದ್ರೆ ಆತನೇ ಸೃಷ್ಟಿಕರ್ತನಾಗಿದ್ದಾನೆ. ನಮ್ಮನ್ನ ಸೃಷ್ಟಿ ಮಾಡಿದ ದೇವರು ಮನುಷ್ಯನಾದ್ರೂ 2ನೇ ಸಾರಿ ನಾವು ಹುಟ್ಟುವಂತೆ ಮಾಡಿದ್ದಾನೆ. ಹಾಲೆಲೂಯಾ. ಆ 2ನೇ ಒಂದು ಜನನಕ್ಕೆ ಕ್ರಿಸ್ತನಲ್ಲಿ ತಿರುಗಿ ಹುಟ್ಟಿರೋದಕ್ಕೆ ನಾವು ಬಾನಿಗೆ ಆಗಿರೋದಕ್ಕೆ ಇನ್ನು ಹೆಚ್ಚಾಗಿ ನಾವೆಲ್ಲ ಜೀವಗಳಿಗಿಂತಲೂ ಸ್ತೋತ್ರ ಮಾಡಬೇಕು. ಯಾಕಂದ್ರೆ ನಮ್ಮನ್ನು ಆತನ ಸ್ವಾರೂಪ್ಯದಲ್ಲಿ ಮಾಡಿದ ಯಾವ ಜೀವರಾಶಿಗಳನ್ನು ಈ ಲೋಕದಲ್ಲಿ ಆತನ ಸ್ವಾರೂಪ್ಯದಲ್ಲಿ ಮಾಡಲಿಲ್ಲ. ಅದಕ್ಕಾಗಿ ನಾವು ಇನ್ನು ಹೆಚ್ಚಾಗಿ ಆತನ ಸ್ತೋತ್ರ ಮಾಡಿ ಸಂತೋಷವುಳ್ಳವರಾಗಿ ನಾವು ಅರ್ಥಗರ್ಭಿತವಾಗಿ ನಾವು ಈ ಒಂದು ಆರಾಧನೆ ಮಾಡಿಕೊಳ್ಳೋಣ. ಲೆಟ್ಸ್ ಫರ್ಗೆಟ್ ಎವ್ರಿಥಿಂಗ್. ಯಾವಾಗಿದ್ದ ಕಷ್ಟಗಳೇ ಎಲ್ಲವನ್ನ ಮರೆತು ದೇವರ ಸನ್ನಿಧಾನದಲ್ಲಿ, ಆತನ ಸನ್ನಿಧಾನದಲ್ಲಿ ನಾವು ಎಲ್ಲವನ್ನ ಭಾರ ಎನಿಸಿದವರಾಗಿ ನಾವು ಸಂತೋಷವಾಗಿ ಆತನಿಗೆ ಸ್ತೋತ್ರ ಮಾಡೋಣ. ಪ್ರಿಯ ಒಂದು ಕ್ಷಣ ನಮ್ಮನ್ನು ಒಪ್ಪಿಸಿಕೊಟ್ಟು ನಮಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಹೃದಯಗಳನ್ನ, ನಮ್ಮ ಮನಸ್ಸುಗಳನ್ನ, ನಮ್ಮ ಆಲೋಚನೆಗಳನ್ನ ಪ್ರಿಯರೇ ದೇವರಿಗೆ ಒಪ್ಪಿಸಿಕೊಳ್ಳೋಣ. ಎಲ್ಲವನ್ನ ನಾವು ಯೋಚನೆ ಮಾಡಿಕೊಂಡೇ ದೇವರಿಗೆ ಸ್ತೋತ್ರ ಆಗೋದಿಲ್ಲ, ಆರಾಧನೆ ಮಾಡಕ್ಕಾಗಲ್ಲ ಪ್ರಿಯರೇ. ಡೋಂಟ್ ರಿಸರ್ವ್ ಎನಿಥಿಂಗ್ ಫಾರ್ ಯುವರ್ ಸೆಲ್ಫ್. ಎಲ್ಲವನ್ನ ಇಟ್ಕೊಂಡು ನಾನು ಮಾಡ್ತೀನಿ ಅಂದ್ರೆ ಪ್ರಿಯರೇ, ಅದು ನಾವು ಸಜೀವವಾಗಿ ದೇವರಿಗೆ ಕೊಡ್ತಾ ಇಲ್ಲ ಅಂತ ಅರ್ಥ. ಬಿಟ್ಕೊಡಿ, ದೇವರಿಗೆ ಬಿಟ್ಕೊಡಿ. ದೇವರ ಆತ್ಮನು ನಿಮ್ಮಲ್ಲಿ ಕಾರ್ಯ ಮಾಡೋದಕ್ಕಾಗಿ ಕರೆದುಕೊಂಡು ಬಂದಿದ್ದಾನೆ. ನಿಮ್ಮನ್ನೇ ಬಿಟ್ಕೊಡಿ ಪ್ರಿಯರೇ. ಸಂತೋಷವಾಗಿ ಆರಾಧನೆ ಮಾಡ್ತೀನಿ ಏಸಪ್ಪ, ನಿನ್ನ ಪ್ರೀತಿ ಮಾಡ್ತೀನಲ್ಲ, ಅದಕ್ಕಾಗಿ ನಿನಗೆ ನಾನು ಆರಾಧನೆ ಮಾಡ್ತೇನೆ. ನೀನು ನನಗೆ ಜೀವ ಕೊಟ್ಟಿದ್ದೇನೆ, 1000 ರೂಪಾಯಿ ಉಂಟು ಮಾಡಿದ್ರೆ ಅದಕ್ಕಾಗಿ ನಿನಗೆ ನಾನು ಆರಾಧನೆ ಮಾಡ್ತೀನಿ. ಹೌದು ಪ್ರಿಯರೇ, ಥ್ಯಾಂಕ್ ಯು ಫಾದರ್ ಗಾಡ್. ದೇವರ ವಾಕ್ಯ ಹೇಳ್ತಾ ನಮ್ಮ ಸ್ತುತಿಗಳ ಮಧ್ಯೆ ವಾಸ ಮಾಡುವಂತ ದೇವರು ನಾನು ಏಸಪ್ಪ. ನಮ್ಮ ಸ್ತೋತ್ರ ಸಿಂಹಾಸನಗಳಿಗೆ ಆತನು ಹಸೀನಾರೂಢನಾಗಿರುವಂತ ದೇವನಾಗಿದ್ದಾನಲ್ಲ. Let's forget everything and let's give all glory and honor to him alone. ಸ್ತೋತ್ರ ಏಸಪ್ಪ. ಪರಿಶುದ್ಧ ನೀನು ರಾಜ, ಜೀವ ಸ್ವರೂಪ ದೇವ ನೀನು, ಪರಲೋಕ ತಂದೆ ನಿನಗೆ ಸ್ತೋತ್ರ ಉಂಟಾಗಲಿ. ಅಪ್ಪ ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ನಮ್ಮೆಲ್ಲ ನೀನು ಸೈತಾನ ಕರ್ಕೊಂಡ್ ಬಂದಿಲ್ಲ, ಅದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ರಾಜ.
ಅಪ್ಪ ಈ ಸನ್ನಿಧಾನಕ್ಕೆ ಬರದೆ ಅನೇಕ ಮಕ್ಕಳು ಲೋಕದಲ್ಲಿ ಕೋಟ್ಯಾಂತರ ಮಕ್ಕಳು ಇದ್ದಾರೆ ಕರ್ತನೆ. ಅಪ್ಪ ಅವರ ಆತ್ಮಗಳು ಕರ್ತನೆ ಈ ಲೋಕದಲ್ಲಿ ಕಳೆದು ಹೋಗಿದೆಯಲ್ಲ, ಆದ್ರೆ ನಮ್ಮನ್ನಾದ್ರೂ ಹುಡುಕಿಕೊಂಡು ಬಂದು ನಮಗೆ ರಕ್ಷಣೆ ಕೊಟ್ಟು ಸನ್ನಿಧಾನ ಇಳಿಸಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಯೇಸಪ್ಪ ನಿನ್ನ ಪ್ರೀತಿ ಅಪಾರ ಕರ್ತನೆ, ನಿನ್ನ ಕರುಣೆ ಕರ್ತನೆ ಅಪ್ಪ ಅದು ಕೊನೆಯಿಲ್ಲದಾಗಿದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ದೇವ ನಮ್ಮೆಲ್ಲರ ತಗ್ಗಿಸಿ ಒಪ್ಪಿಸಿ ಕೊಡುತ್ತೇನೆ. ನಿನ್ನ ಪರಿಶುದ್ಧಾತ್ಮನ ತುಂಬಿಸಿ ನಡೆಸಿಕೊಡು ಕರ್ತ. ಅಪ್ಪ ನಿನ್ನ ಅಭಿಷೇಕವನ್ನು ಬೇಡುವವರಾಗಿದ್ದೇವೆ. ನಮ್ಮ ಜೀವನದ ಎಲ್ಲ ನೋವುಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ನೀನು ನಮ್ಮನ್ನ ಕರ್ತನೆ ಯಥಾರ್ಥರಾಗಿ ಅಪ್ಪ ಸಂತೋಷವಾಗಿ ಆರಾಧನೆ ಮಾಡುವಂತೆ ಕಾರ್ಯ ಮಾಡು, ವಾಕ್ಯ ಕೇಳುವಂತೆ ಕಾರ್ಯ ಮಾಡು. ಸಂಡೇ ಸ್ಕೂಲ್ ಮಕ್ಕಳ ಆಶೀರ್ವದಿಸು, ಟೀಚರ್ನ ಆಶೀರ್ವದಿಸು, ರಾಜ ಕಾಣಿಕೆ ಭಾಗನ ಆಶೀರ್ವದಿಸು. ಎಲ್ಲವನ್ನ ತಗ್ಗಿಸಿ ನಿನಗೆ ಒಪ್ಪಿಸಿ ಕೊಡುತ್ತೇನೆ. ನಾವು ಮಾತ್ರ ಮೈವಂದಿಕೊಳ್ಳುವಂತೆ ನಮ್ಮನ್ನ ಕರ್ತನೆ ಕಾರ್ಯ ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯದಿದ್ದಾನೆ. ಆಮೆನ್. ಹೌದು ಪ್ರಿಯರೇ, ನಾವು ಈ ಮುಂಜಾನೆ ವೇಳೆಯಲ್ಲಿ ಒಂದು ನಮ್ಮ ಮಹತ್ವವುಳ್ಳ ನಾಮವನ್ನು ಆರಾಧಿಸಲು ಸೇರಿದ್ದೇವೆ ಪ್ರಿಯರೇ. ಒಂದು ಮಹಿಮೆಯ ಮೇಘ ನಮ್ಮನ್ನು ಆವರಿಸಿಕೊಳ್ಳಲಿ. ಆ ಮಹಿಮೆಯ ಮೇಘವು ಪವಿತ್ರಾತ್ಮನೇ ಆಗಿದ್ದಾರೆ ಪ್ರಿಯರೇ. ಆ ಪವಿತ್ರಾತ್ಮನು ಬಂದಾಗ ನಮ್ಮ ನಡತೆಯಾಗಲಿ, ನಮ್ಮ ನುಡಿಯಾಗಲಿ, ನಮ್ಮ ಉಸಿರಾಗಲಿ ಆದರೆ ಬೆರೆತಿರುವಂತಹ ಪವಿತ್ರಾತ್ಮನಾಗಿರ್ತಾನೆ ಪ್ರಿಯರೇ. ಆ ಪವಿತ್ರಾತ್ಮನು ಯಾವಾಗಲೂ ನಮಗೆ ಅಗ್ನಿ ಜ್ವಾಲೆಯಾಗಿ, ಬೆಂಕಿಯಾಗಿ, ಬಿರುಗಾಳಿಯಾಗಿ ನಮ್ಮ ಜೀವಿತದಲ್ಲಿ ಕಾರ್ಯ ನಡೆಸಲ್ಪಡುವಾಗೆ ಈ ಸಮಯದಲ್ಲಿ ಅಂತ ಪ್ರಿಯ ಪವಿತ್ರಾತ್ಮನನ್ನು ನಮ್ಮ ಸಭೆಯಲ್ಲಿ ಬರಮಾಡಿಕೊಳ್ಳೋಣ. ಮಹಿಮೆಯ ಬೇಗ ನನ್ನ ಜನ ಮುಚ್ಚಿ
ನಾವು ಒಂದು ಪೂರ್ವಕಾಲ ವೃತ್ತಾಂತ ಅದೇ 20ರಿಂದ ಈ ರೀತಿಯಾಗಿ ನೋಡುತ್ತೇವೆ. ಯೆಹೋವ ಮಹಿಮಾ ಪ್ರತಾಪ ವೈಭವ ಪರಾಕ್ರಮ ಪ್ರಭಾವಗಳು ನಿನ್ನವು, ಭೂಮಿ ಆಕಾಶದಲ್ಲಿ ಇರುವುದೆಲ್ಲವೂ ನಿನ್ನದೇ. ಯೆಹೋವನೇ, ರಾಜ್ಯವು ನಿನ್ನದು, ನೀನು ಮಹೋನ್ನತನಾಗಿ ಸರ್ವವನ್ನು ಆಳುವವನಾಗಿರುತ್ತೀನಿ. ಪ್ರಭಾವ ಐಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರುತ್ತದೆ. ನೀನು ಸರ್ವಾಧಿಕಾರಿಯು, ಬಲ ಪರಾಕ್ರಮಗಳು ನಿನ್ನ ಹಸ್ತದಲ್ಲಿರುತ್ತದೆ. ಎಲ್ಲ ದೊಡ್ಡಸ್ತಿಕೆಗೂ ಶಕ್ತಿಗೂ ನೀನೇ ಮೂಲನು. ಆದುದರಿಂದ ನಮ್ಮ ದೇವರೇ, ನಾವು ನಿನಗೆ ಕೃತಜ್ಞತಾಸ್ತುತಿ ಮಾಡುತ್ತಾ ನಿನ್ನ ಪ್ರಭಾವವುಳ್ಳ ನಾಮವನ್ನು ಕೀರ್ತಿಸುತ್ತೇವೆ. ಹೌದು ಪ್ರಿಯರೇ, ನಾವು ಆರಾಧಿಸುವಂತ ದೇವನು ಮಹಿಮಾ ಪ್ರಭಾವವುಳ್ಳ ದೇವನಾಗಿದ್ದಾನೆ ಪ್ರಿಯರೇ. ಆತನು ನಾವು ಸೇವಿಸುವುದಾದರೆ ಆತನು ನಮ್ಮ ಜೀವಿತವನ್ನು ಭಯಪಡದೆ ಸಾಗಿಸುವಂತ ನಾವಿಕನಾಗಿರ್ತಾನೆ ಪ್ರಿಯರೇ. ಅಂತ ದೇವನನ್ನು ಆರಾಧಿಸುವಾಗೆ ರಾಜ್ಯ ಬಲವು ನೀನೆ, ಮಹಿಮಾ ಪ್ರಭಾವ ನಿಮಗೆ ಬಹಾರಿನೊಂದಿಗೆ ಕರ್ತನ ನಾಮವನ್ನು ಇನ್ನೂ ಹೆಚ್ಚಾಗಿ ಮಹಿಮೆ ಪಡಿಸೋಣ. ಹೌದು ಪ್ರಿಯರೇ, ನಾವು ಆರಾಧಿಸುವಂತ ದೇವನು ಮಹಿಮೆಯುಳ್ಳ ದೇವನಾಗಿದ್ದಾನೆ ಪ್ರಿಯರೇ. ಎಂತ ಪರಿಸ್ಥಿತಿ ಇರಬಹುದಾದರೂ, ಎಂತ ಇಕ್ಕಟ್ಟಿನ ಸಮಯದಲ್ಲಿದ್ದರೂ ಆತನನ್ನು ರಕ್ಷಿಸುವಂತ ಗುರಾಣಿಯಾಗಿದ್ದಾನೆ ಪ್ರಿಯರೇ. ನಾವು ನೋಡುವುದಾದರೆ ವಾಕ್ಯಗಳಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ,
ಯುಗ ಯುಗಾಂತರಗಳಲ್ಲಿ ಜೀವಿಸುವನಾಗಿ ಸಿಂಹಾಸನದ ಮೇಲೆ ಕೂತಿರುವ ಆತನಿಗೆ ಆ 4 ಜೀವಿಗಳು ಪ್ರಭಾವಮಾನ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವ ಹಾಗೆ ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತ ಆತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ಕರ್ತನೇ ನಮ್ಮ ದೇವರೇ, ನೀನು ಪ್ರಭಾವ ಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೆ, ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿ ಜೀವಿಸುವ ಆತನನ್ನು ಆರಾಧಿಸುತ್ತಾರೆ. ಹೌದು ಪ್ರಿಯರೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ದೇವನನ್ನು ಆರಾಧಿಸುತ್ತಿದ್ದೇವೆ ಪ್ರಿಯರೇ. ಅಂತ ಉನ್ನತವಾದ ದೇವನನ್ನು ಇನ್ನೂ ಹೆಚ್ಚಾಗಿ ಆರಾಧಿಸುವ ಹಾಗೆ ಮಹಿಮೆಯ ದೇವ ನೀನೆ, ಮಹಾಪರಿಶುದ್ಧ ರಾಜ ನೀನೆ ಎಂಬ ಹಾಡಿನೊಂದಿಗೆ ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ಎಲ್ಲ ಮಹಿಮೆಗೂ ಮಹತ್ವಗೂ ಪಾತ್ರನಾಗಿರುವಂತ ದೇವರು ನಮ್ಮ ಯೇಸು ಒಬ್ಬನೇ ಆಗಿದ್ದಾನೆ ಪ್ರೇರೆ. ಆತನು ಸಿಂಹಾಸನ ರೂಢನಾಗಿದ್ದರೂ ಸಹ
ನಾವು ಕೇಳುವಂತ ಪ್ರತಿಯೊಂದು ಪ್ರಾರ್ಥನೆಯನ್ನು ಅಂಗೀಕರಿಸುವಂತ ದೇವನು, ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಡುವಂತ ಕರ್ತನು ಆತನಾಗಿದ್ದಾನೆ. ಪ್ರಿಯರೇ, ನಾವು ವಾಕ್ಯಗಳಲ್ಲಿ ನೋಡುತ್ತೇವೆ. ಕೀರ್ತನೆ 34:4 ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ಆತನನ್ನೇ ದೃಷ್ಟಿಸಿದವರ ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆ ಇಡಲು ಯೆಹೋವನು ಕೇಳಿ ಎಲ್ಲಾ ಬಾಧೆಗಳಿಂದ ಬಿಡಿಸಿದನು. ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನು ದಂಡಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ, ಆತನನ್ನು ಆಶ್ರಯಿಸಿಕೊಂಡವರಿಗೆ ಎಷ್ಟೋ ಧನ್ಯರು. ಹೌದು ಪ್ರಿಯರೇ, ಎಷ್ಟೊಂದು ಒಳ್ಳೆಯ ದೇವನನ್ನು ನಾವು ಸೇವಿಸುತ್ತಿದ್ದೇವೆ ಪ್ರಿಯರೇ. ಆತನೇ ನಮ್ಮನ್ನು ರಕ್ಷಣೆಯ ಮಾರ್ಗದಲ್ಲಿ ನಡೆಸು, ನಮಗೆ ಪ್ರತಿಯೊಂದು ನಮ್ಮ ಹೆಜ್ಜೆಗಳಲ್ಲಿ ನಮ್ಮನ್ನು ಸ್ಥಿರವಾಗಿ ನಿಲ್ಲಿಸಿ ನಮ್ಮನ್ನು ಕಾಯ್ದು ಕಾಪಾಡುತ್ತಿರುವಂತಹ ಅರಸನಾಗಿದ್ದಾನೆ ಪ್ರಿಯರೇ. ಅಂತ ಸುಂದರವಾದ ದೇವನನ್ನು ಯೇಸು ವಲ್ಲಭ ಯೇಸು ರಕ್ಷಕ ಹಾಡಿನೊಂದಿಗೆ ಕರ್ತನ ನಾಮವನ್ನು ಇನ್ನೂ ಹೆಚ್ಚಾಗಿ ಮಹಿಮೆ ಪಡಿಸೋಣ. ಕರ್ತನ ಸಮ್ಮುಖದಲ್ಲಿ ನಿಂತವರಾಗಿ ಆತನನ್ನು ಆರಾಧಿಸೋಣ.
ಎಷ್ಟೊಂದು ಮಹಿಮೆಯುಳ್ಳ ದೇವರನ್ನು ನಾವು ಆರಾಧಿಸುತ್ತಿದ್ದೇವೆ ಪ್ರಿಯರೇ. ನಮ್ಮ ಜೀವಿತಗಳನ್ನು ನಾವು ನೆನೆಸಿ ನೋಡುವುದಾದರೆ ಆತನ ಕೃಪೆಯೇ ಎಲ್ಲವೂ ಆಗಿದೆ ಪ್ರಿಯರೇ. ಈ ಕ್ಷಣದಲ್ಲಿ ನಾವು ಆತನನ್ನು ದೃಷ್ಟಿಸಿ ನೋಡೋಣ ಪ್ರಿಯರೇ. ಕಳೆದ ದಿನವೆಲ್ಲ ಕಾಯ್ದಂತ ದೇವನು, ಈ ದಿನವೂ ಕಾಯುತ್ತಿರುವಂತ ದೇವನು, ಮುಂಬರುವಂತ ದಿನಗಳಲ್ಲೂ ಕಾಯುವಂತ ಯಜಮಾನನು ಆತನಾಗಿದ್ದಾನೆ ಪ್ರಿಯರೇ. ನಾವೆಲ್ಲ ಈ ಕ್ಷಣದಲ್ಲಿ ನಮ್ಮ ಬಾಯಿಗಳನ್ನು ತೆರೆದು ಕರ್ತನು ನಮ್ಮ ಜೀವಿತಗಳಲ್ಲಿ ಮಾಡುತ್ತಿರುವ ಪ್ರತಿಯೊಂದು ಕಾರ್ಯಗಳಿಗಾಗಿ, ಆತನ ಎನಿಸಲಾಗದ ಆಶೀರ್ವಾದಗಳಿಗಾಗಿ, ಆತನ ಒಂದು ಮಹಿಮೆಯುಳ್ಳ ಕಾರ್ಯಗಳಿಗಾಗಿ ಆತನನ್ನು ನಾವು ಆರಾಧಿಸೋಣ ಪ್ರಿಯರೇ. ಎಲ್ಲರೂ ನಮ್ಮ ಬಾಯಿಗಳನ್ನು ತೆರೆದು ಆತನನ್ನು ಸ್ತುತಿಸೋಣ ಪ್ರಿಯರೇ. ಸ್ತೋತ್ರ ಯೆಸಯ್ಯ ರಾಜಸ್ವಾಮಿ, ನೀನು ಮಹಿಮೆಯುಳ್ಳ ದೇವನು, ಮಹತ್ವವುಳ್ಳ ದೇವನು ಯೆಸಯ್ಯ. ಅಪ್ಪ, ನೀನು ರಾಜಸ್ವಾಮಿ, ನಮ್ಮ ಜೀವಿತಗಳೆಲ್ಲವೂ ಆಗಿರುವಂತ ದೇವನು ಯೆಸಯ್ಯ. ನೀನೇ ಸರ್ವಶಕ್ತನು, ಸರ್ವಾಧಿಕಾರಿಯು, ಸರ್ವಸ್ವವಾಗಿರುವಂತ ದೇವನು ಯೆಸಯ್ಯ. ಅಪ್ಪ, ನೀನಿರುವುದರಿಂದಲೇ ನಮ್ಮ ಜೀವಿತದಲ್ಲಿ ಎಲ್ಲವೂ ಆಗಿದೆ ಯೆಸಯ್ಯ. ಅಪ್ಪ, ನಮ್ಮನ್ನು ರಾಜಸ್ವಾಮಿ ಪ್ರತಿ ಕ್ಷಣವು, ಪ್ರತಿ ದಿನವೂ, ಪ್ರತಿ ವಾರ, ಪ್ರತಿ ತಿಂಗಳು, ಪ್ರತಿ ವರ್ಷಗಳು ಯೆಸಯ್ಯ, ನೀನೇ ನಮ್ಮನ್ನು ಕರ್ತನಿಗೆ ಹಾಗೆ ನಡೆಸ್ತಾ ಬಂದಿರುವ ಕಾರಣಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಯೆಸಯ್ಯ. ಅಪ್ಪ ರಾಜಸ್ವಾಮಿ, ಎಷ್ಟೇ ಭಯಂಕರವಾದ ಪರಿಸ್ಥಿತಿಗಳು ರಾಜಸ್ವಾಮಿ, ಎಷ್ಟೇ ಅಲೆಗಳು ನಮ್ಮನ್ನು ರಾಜಸ್ವಾಮಿ ಎದುರಾದರೂ ರಾಜಸ್ವಾಮಿ, ನೀನು ನಮ್ಮ ಸಂಗಡ ಇರುವುದರಿಂದ ರಾಜಸ್ವಾಮಿ ನಾವು ಭಯಪಡುತ್ತಿಲ್ಲ ರಾಜಸ್ವಾಮಿ. ನೀನೇ ನಮಗೆ ಆಶ್ರಯವು, ಕೇಳಿಯವು, ನಮ್ಮ ಬಲವಾದ ಗುರಾಣಿಯಾಗಿದ್ದುಕೊಂಡು ನಮ್ಮನ್ನು ಮುನ್ನಡೆಸ್ತಾ ಬಂದಿರುವ ಕಾರಣಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಯೆಸಯ್ಯ. ಯೆಸಯ್ಯ ರಾಜಸ್ವಾಮಿ, ನೀನೊಂದು ಅಭಿಷೇಕವು ರಾಜಸ್ವಾಮಿ, ನೀನೊಂದು ಮಹಿಮೆಯುಳ್ಳ ಮೇಘವು ರಾಜಸ್ವಾಮಿ, ನಮಗೆ ರಾಜಸ್ವಾಮಿ ಯಾವಾಗಲೂ ರಾಜಸ್ವಾಮಿ ಮುನ್ನಡೆಸ್ತಾ ಬಂದಿರುವುದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಯೆಸಯ್ಯ. ಅಪ್ಪ, ನೀನೇ ರಾಜಸ್ವಾಮಿ ನಮಗೆ ಆಧಾರವಾಗಿರುವುದಕ್ಕಾಗಿ ಯೆಸಯ್ಯ, ನೀನೇ ನಮಗೆ ಸಂಪೂರ್ಣವಾಗಿರುವುದಕ್ಕಾಗಿ ಯೆಸಯ್ಯ, ನೀನೇ ನಮಗೆ ರಾಜಸ್ವಾಮಿ ಎಲ್ಲವೂ ಆಗಿರುವುದು ನಮ್ಮನ್ನು ನಡೆಸ್ತಾ ಬಂದಿರುವುದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಯೆಸಯ್ಯ. ನನ್ನ ಸಂಗಡ ಇರುವವರೆಲ್ಲ ಭಯವೇ ಇಲ್ಲ.
ಹೌದು ಏಸಯ್ಯ. ಅಪ್ಪ, ನಾವು ಯಾವಾಗಲೂ ನಿನ್ನನ್ನೇ ದೃಷ್ಟಿಸಿ ನೋಡುವಂತ ಮಕ್ಕಳು ನಾವಾಗಿದ್ದೇವೆ ಏಸಯ್ಯ. ನೀನು ಇರುವುದರಿಂದಲೇ ನಮ್ಮ ಜೀವಿತಗಳಲ್ಲಿ ನಮಗೆ ಬಲ ಉಂಟು ಏಸಯ್ಯ. ಯಾವುದೇ ಭಯವು, ಯಾವುದೇ ಶತ್ರು ಸೈನ್ಯವು ನಮ್ಮನ್ನು ಮುಟ್ಟಲು ಸಾಧ್ಯವಾಗಿದೆ ಏಸಯ್ಯ. ನೀನೇ ನಮಗೆ ಆರಾಧನೆಗೆ ಇಷ್ಟು ಹೊತ್ತು ನಮ್ಮನ್ನು ಕಾಯ್ದು ನಡೆಸಿದಕ್ಕಾಗಿ ನೀವನವಾದ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಏಸಯ್ಯ. ವಿಶೇಷವಾಗಿ ಏಸಯ್ಯ, ಮುಂಜಾನೆ ವೇಳೆಯಲ್ಲಿ ಏಸಯ್ಯ ಇನ್ನೊಂದು ಪಾದ ಸಮ್ಮುಖದಲ್ಲಿ ಇನ್ನೊಂದು ಸನ್ನಿಧಾನದ ನಾವು ಕೂಡಿ ನಿನ್ನನ್ನು ಆಡಿ ಸ್ತುತಿಸುವ ಹಾಗೆ ನಿನ್ನ ಮಕ್ಕಳ ಮಹಾಕೃಪೆಗಾಗಿ ನೀವು ಘನವಾದ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಮ್ಮ ಓಡೆಯನ್ನು ರಕ್ಷಕನಾಗಿರುವ ಯೇಸುವಿನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಮ್ಮ ಪ್ರೀತಿಯುಳ್ಳ ಪರಮ ತಂದೆ. ನಾವು ನಿಂತಿರುವಂತೆ ನಮ್ಮ ಸತ್ಯವೇದಗಳನ್ನ ರೋಮಾಪುರದವರ ಪತ್ರಿಕೆ 8ನೇ ಅಧ್ಯಾಯ 17-13 ತಿಳಿಸಿಕೊಳ್ಳುತ್ತೇವೆ. As we are standing, let's turn our Bibles to Romans chapter 8 verses 12 and 13. ರೋಮಾಪುರದವರ ಪತ್ರಿಕೆ 8ನೇ ಅಧ್ಯಾಯ 17-13 ಒಟ್ಟಾಗಿ ಓದುವವರಾಗಿದ್ದೇವೆ. We are going to read together Romans chapter 8 verses 12 and 13. ಸತ್ಯವೇದಗಳನ್ನು ಸತ್ಯವೇದ ಇಟ್ಕೊಂಡಿದ್ದೇವೆ. ನಾವು ಒಟ್ಟಾಗಿ ಒಂದು ವಚನಗಳನ್ನ ಓದಿಕೊಂಡು ವಚನಗಳ ರೀತಿಯಾಗಿ ದೇವರನ್ನು ನಡೆಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧಾತ್ಮನು ನಮ್ಮ ಈ ರೀತಿಯಾಗಿ ನಡೆಯುವಂತೆ ಸಹಾಯ ಮಾಡಿದ್ದೇವೆ. ಕೂತ್ಕೊಳ್ಳಿ. ಹೋಗ್ಬೇಕಾದ್ರೆ ಕಾರ್ಯಕ್ರಮ
ಮಾಡುವುದಾಗಿದ್ದೇವೆ. ಈ ಒಂದು ವಾರದಲ್ಲಿ ಜನ್ಮದಿನ ಆಚರಿಸುವಂತವರು ಮದುವೆ ದಿನ ಆಚರಿಸುವಂತಿದ್ದಾರೆ ನಿಂತ್ಕೊಂಡುಗೋಸ್ಕರವಾಗಿ ಆ ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಮಗ ಕೂತ್ಕೊಳ್ಳಿ. ಬರ್ತಾರೆ ಮತ್ತೆ ಹಿಂದೂ ಬರ್ತಾರೆ ಸಭಾಗದ ನಿಮ್ ಬೈತೀನಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ಪಿತನೇ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಾಗಿತ್ತಿ ರಾಜ ಈ ಒಂದು ಸಮಯದಲ್ಲಿ ಏಸಪ್ಪ ಇನ್ನೊಬ್ಬ ತಲೆಬಾಗಿ ನಿಂತಿರುವಂತ ಈ ಮಕ್ಕಳಿನ ಪಾಸನ್ನು ಒಪ್ಪಿಸಿಕೊಡುತ್ತೇನೆ. ಅಪ್ಪ ನಿನ್ನ ಮಕ್ಕಳಾದ ಏಸಪ್ಪ ಆರೋಗ್ಯದಾಸನ ಆಶಾ ನಿಮ್ಮ ಪಾಸರಿಗೆ ಒಪ್ಪಿಸಿಕೊಡುತ್ತೇನೆ. ಅವರ ಮನೆ ದಿನಕ್ಕೋಸ್ಕರವಾಗಿ ಸ್ತೋತ್ರ ಉಂಟಾಗಲಿ. ಈ ವರ್ಷ ಕರ್ತನೆ ಆ ಮಕ್ಕಳಿಗೆ ಹೆಚ್ಚಾಗಿ ಒಬ್ಬರನ್ನು ಅರ್ಥ ಮಾಡಿಕೊಳ್ಳುವಂತೆ, ಒಬ್ಬರು ಬಿಟ್ಟುಕೊಟ್ಟು ಜೀವಿಸುವಂತೆ, ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಒಂದು ಪ್ರೀತಿಯಲ್ಲಿ ಬಂಧನದಲ್ಲಿ ಕರ್ತನೆ ಜೀವಿಸುವಂತೆ ಕಾರ್ಯ ಮಾಡಿ. ಅವರ ದಾಂಪತ್ಯ ಜೀವಿತನ ಆಶೀರ್ವದಿಸು. ಗಂಡ ಹೆಂಡತಿಯಾಗಿ ಆತಕ್ಕೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ರು, ಆ ಪ್ರಾರ್ಥನೆ ಕೇಳುವಂತ ದೇವನಾಗಿದ್ದು ಆ ಮಕ್ಕಳನ್ನ ಆಶೀರ್ವದಿಸಬೇಕೆ, ಇಬ್ಬರಿಗೂ ಒಳ್ಳೆ ಆರೋಗ್ಯ ಕೊಟ್ಟು ನಡೆಸಬೇಕೆ ನಾವು ಒಪ್ಪಿಸಿಕೊಡುತ್ತೇನೆ. ದೇವಾಯಿ ಒಂದು ವೇಳೆಯಲ್ಲಿ ರಾಜ ನಿನ್ನ ಮಕ್ಕಳಾದ ಏಸಪ್ಪ ಪಾಲ್ ಮತ್ತೆ ಬಿಂದು ನಿಮ್ಗೆ ಒಪ್ಪಿಸಿಕೊಡುತ್ತೇನೆ. ಅವರ ಜೀವಿತಕ್ಕೋಸ್ಕರ ನಿಮಗೆ ಸ್ತೋತ್ರ ಉಂಟಾಗಲಿ. ಅಪ್ಪ ಈ ವರ್ಷ ದೇವ ಆ ಮಕ್ಕಳು ಕರ್ತನೆ ಮದುವೆ ದಿನ ಆಚರಿಸಿಕೊಂಡ ಈ ಸಮಯಗಳಲ್ಲಿ ಕರ್ತನೆ ಆ ಮಕ್ಕಳೊಟ್ಟಿಗೆ ನೀನಿದ್ದು ಕರ್ತ ಅಪ್ಪ ಇಮ್ಯಾನ್ಯುವೇಲನಾಗಿ ಎಬಿನೇಜರನಾಗಿದ್ದು ದೇವ ಆ ಮಕ್ಕಳು ನಡೆಸುವಾತ ನೀನೇ ಆಗಿದ್ದು ರಾಜ. ಗಂಡ ಹೆಂಡತಿ ಇನ್ನೂ ಹೆಚ್ಚಾಗಿ ರಾಜ ನಿನ್ನ ಒಂದು ಕರ್ತನೆ ಹೌದು ರಾಜ ವಾಕ್ಯಾನುಸಾರವಾಗಿ ಒಬ್ಬರೊಬ್ಬರು ಪ್ರೀತಿಸುವಂತೆ ಅಪ್ಪ ಒಬ್ಬರೊಬ್ಬರು ಕರ್ತನೆ ಹೌದು ರಾಜ ನಿನ್ನ ಒಂದು ವಾಕ್ಯದಲ್ಲಿ ಬಲಗೊಂಡು ನಿಲ್ಲುವಂತೆ ಕಾರ್ಯ ಮಾಡು ಕರ್ತನೆ. ಆ ಮಕ್ಕಳ ಜೀವಿತವನ್ನ ಕಟ್ಟಬೇಕೆ ನಾನು ಬೇಡುತ್ತೇನೆ. ಕುಟುಂಬವನ್ನ ಕಟ್ಟು ಇನ್ನೂ ಹೆಚ್ಚಾಗಿ ರಾಜ ಅಪ್ಪ ನಿನ್ನ ಒಂದು ಕರ್ತನೆ ಹೌದು ರಾಜ ವಾಕ್ಯಗಳನ್ನು ನೆಲೆಗೊಂಡು ನಿಲ್ಲುವಂತೆ ಅನೇಕ ದಂಪತಿಗಳೊಂದು ಮಾದರಿಯಾಗಿರುವಂತೆ ನೀನು ಈ ಲೋಕದಲ್ಲಿ ಆ ಮಕ್ಕಳ ದಂಪತಿಗಳಾಗಿ ಕರೆದಂತ ದೇವನಾಗಿದ್ದಿ ಆ ಉದ್ದೇಶ ನೆರವೇರುವಂತೆ ಕಾರ್ಯ ಮಾಡು. ಇಬ್ಬರಿಗೂ ಒಳ್ಳೆ ಆರೋಗ್ಯ ಕೊಡು ಏಸಪ್ಪ. ಪರಲೋಕದ ಜ್ಞಾನವನ್ನ ಕೊಡು ಅಪ್ಪ. ಯೌವನಸ್ಥ ಮಕ್ಕಳು ನಿನ್ನಲ್ಲಿ ಬಲವಾಗಿ ನಿಲ್ಲುವಂತೆ ಕಾರ್ಯ ಮಾಡು ರಾಜ. ಅದೇ ಕರ್ತನೆ ಜನಾತನ ಮಗನಿಗೆ ಒಪ್ಪಿಸಿಕೊಡುತ್ತೇನೆ. ಆ ಒಂದು ಕರ್ತನೆ ಮಗನ ಆಶೀರ್ವದಿಸು, ನಿನ್ನ ಮಗನಾಗಿ ಮಾರ್ಪಡಿಸು ಅಪ್ಪ. ಚಿಕ್ಕ ವಯಸ್ಸಿನಲ್ಲಿಯೇ ನಿನ್ನನ್ನು ಕಂಡುಕೊಂಡು ಜೀವಿಸುವಂತೆ ಕಾರ್ಯ ಮಾಡು. ವಿದ್ಯಾಭ್ಯಾಸಕ್ಕೆ ಬೇಕಾದ ಆ ಕರ್ತನೆ ಹೌದು ರಾಜ ಜ್ಞಾನ ತಿಳುವಳಿಕೆಯನ್ನು ಕೊಟ್ಟು ನಡೆಸಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ ಅಪ್ಪ. ನಿನ್ನ ಮಕ್ಕಳಾದ ಕರ್ತನೆ ಸೇವಕ ಅಂತ ಕರ್ತನೆ ಸಂಪತ್ತನ್ನ ಸರಸ್ವತಿ ಮಗನಿಗೆ ಒಪ್ಪಿಸಿಕೊಡುತ್ತೇನೆ ಅಪ್ಪ. ಹೌದು ರಾಜ ಅವರ ಜೀವಿತಕ್ಕೋಸ್ಕರ ನಿನಗೆ ಸ್ತೋತ್ರ ಉಂಟಾಗಲಿ. ಇಷ್ಟು ವರ್ಷ ಆ ಮಕ್ಕಳನ್ನ ಕಟ್ಟ ದಂಪತಿಗಳಾಗಿ ಕರೆದಿದ್ದಿ ನಡೆಸಿಕೊಂಡು ಬಂದಿದ್ದಿ. ಈ ಲೋಕದಲ್ಲಿ ಆ ಮಕ್ಕಳು ರಾಜ ಒಂದು ಆಶೀರ್ವಾದವಾಗಿರುವಂತೆ ಕರ್ತನೆ ಕಾರ್ಯಗಳನ್ನ ಮಾಡಿದ್ದಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಅವರಿಬ್ಬರಿಗೂ ಬೇಕಾದ ಒಳ್ಳೆ ಆರೋಗ್ಯ ಕೊಡು ಕರ್ತ ಅಪ್ಪ. ಇನ್ನೂ ಹೆಚ್ಚಾಗಿ ನಿನ್ನ ಒಂದು ಕರ್ತನೆ ಆತ್ಮಿಕ ಬಲದಿಂದ ತುಂಬಿಸಬೇಕೆ ನಾನು ಬೇಡುತ್ತೇನೆ. ನಿನ್ನ ಮಾರ್ಗದರ್ಶನ ಕೊಟ್ಟು ಅಪ್ಪ ಈ ವಯಸ್ಸಾದವರನ್ನ ಕರ್ತನೆ ನಡೆಸಿಕೊಡಬೇಕೆ ನಾನು ಬೇಡುತ್ತೇನೆ. ಅದು ಮಾತ್ರವಲ್ಲ ರಾಜ ಕರ್ತ ಏಸಪ್ಪ ಹೌದು ರಾಜ ಅವರು ಮಾಡುವಂತ ಸೇವೆಯಲ್ಲೂ ಕರ್ತನೆ ನಿನ್ನ ಒಂದು ಮಹಿಮೆ ಆಗುವಂತೆ ಕಾರ್ಯ ಮಾಡು. ಇಬ್ಬರಿಗೂ ಒಳ್ಳೆ ಆರೋಗ್ಯ ಕೊಡು ರಾಜ. ಅದು ಮಾತ್ರವಲ್ಲ ಅವರ ಮನೆಯಲ್ಲಿ ಅವರ ಮೊಮ್ಮಕ್ಕಳಿಗೆ ಅವರ ಮಕ್ಕಳಿಗೆ ಒಂದು ಮಾದರಿಯಾಗಿ ಇನ್ನೂ ಹೆಚ್ಚಾಗಿ ಸಾಕ್ಷಿಗಳಾಗಿ ನಿಲ್ಲುವಂತೆ ಕಾರ್ಯ ಮಾಡು ಅಪ್ಪ. ನಿನ್ನ ಮಗಳಾದ ಕರ್ತನೆ ಅಪ್ಪ ಕ್ಯಾಟ್ರಿನ್ ನಿನ್ಗೆ ಒಪ್ಪಿಸಿಕೊಡುತ್ತೇನೆ. ಆ ಮಗಳ ಜೀವಿತಕ್ಕೋಸ್ಕರ ಸ್ತೋತ್ರ ಉಂಟಾಗಲಿ ಏಸಪ್ಪ. ಮಗಳ ಜೀವಿತದಲ್ಲಿ ಕರ್ತ ನೀನು ಮಾಡಿದಂತ ಎಲ್ಲ ಒಳ್ಳೆಯ ಮೇಲುಗಳಿಗಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಈ ವರ್ಷ ಇನ್ನೂ ಹೆಚ್ಚಾಗಿ ಆ ಮಗಳ ಕರ್ತನೆ ಜೀವಿತದ ಮೂಲಕವಾಗಿ ಅನೇಕರು ಆಶೀರ್ವಾದ ಹೊಂದುವಂತೆ ಕಾರ್ಯ ಮಾಡಿ. ವಿಶೇಷವಾಗಿ ಆ ಮಗಳಿಗೆ ಬೇಕಾದ ಒಳ್ಳೆ ಆರೋಗ್ಯ ಕೊಡು ಏಸಪ್ಪ. ನಿನ್ನ ಆಲೋಚನೆಯನ್ನು ಹೆಚ್ಚಾಗಿ ಕೊಡು, ಮಾರ್ಗದರ್ಶನ ಕೊಡು ಕರ್ತನೆ. ನಿನ್ನ ಮಗಳು ನಿನ್ನ ಸೇವೆ ಒಪ್ಪಿಸಿಕೊಡುವಂತ ಮಗಳು, ಸೇವೆ ಕರೆದಂತ ಮಗಳು ರಾಜ ನಿನ್ನ ಅಭಿಷೇಕನ ಇನ್ನೂ ತುಂಬಿಸಬೇಕು ನಾನು ಬೇಡುತ್ತೇನೆ ಅಪ್ಪ. ಈ ಒಂದು ಸಭೆಯಲ್ಲಿ ಒಂದು ಕರ್ತನೆ ಹೌದು ರಾಜ ಒಂದು ಸ್ತಂಭವಾಗಿ ಅಪ್ಪ ಏಸಪ್ಪ ಅನೇಕ ಮಕ್ಕಳ ಜೀವಿತಗಳಿಗೆ ಒಂದು ಕರ್ತನೆ ಹೌದು ರಾಜ ಆಶೀರ್ವಾದವಾಗಿ ಆ ಮಗನ ಮಾರ್ಪಡಿಸಿ ಇನ್ನು ಹೆಚ್ಚಾಗಿ ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸಿಕೊಳ್ಳಬೇಕು ನಾವು ಬೇಡಿಕೊಳ್ಳುತ್ತೇನಪ್ಪ. ಒಂದು ಸಮಯದ ರಾಜ ನಿನ್ನ ರಾಜ್ಯಕ್ಕಾಗಿ ನಿನ್ನ ಸಭೆಗಾಗಿ ಕೊಟ್ಟರಂತ ಈ ಒಂದು ಕರ್ತನೆ ಕಾರ್ಯಗಳನ್ನ ದಶಭಾಗನ ಆಶೀರ್ವದಿಸು ಅಪ್ಪ. ಇದು ನಿನ್ನ ಒಂದು ಆಲೋಚನೆ ಮೇರೆಗೆ ಹೌದು ರಾಜ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡು. ಕೊಟ್ಟಂತ ನಾವೆಲ್ಲರೂ ಕರ್ತ ನಿನ್ನಿಂದ ಆಶೀರ್ವಾದ ಹೊಂದ್ಕೊಳ್ಬೇಕು. ಯಾವ ಕೊರತೆಯಲ್ಲಿ ಜೀವಿಸಬೇಕಪ್ಪ. ಅನೇಕರಿಗೆ ಕರ್ತನೆ ಆರ್ಥಿಕವಾಗಿ ಸಹಾಯ ಮಾಡುವಂತೆ ಮಕ್ಕಳ ಎಬ್ಬಿಸು. ಪ್ರತಿಯೊಂದು ಕುಟುಂಬದಲ್ಲೂ ಕರ್ತನೆ ಯಾವ ಕೊರತೆ ಇರಬಾರದು ರಾಜ ಅಪ್ಪ. ಕರ್ತನೆ ಆರ್ಥಿಕವಾಗಿ ಕರ್ತನೆ ಆ ಮಕ್ಕಳು ಬಲಗೊಳ್ಳುವಂತೆ ಕಾರ್ಯ ಮಾಡಬೇಕು ಒಪ್ಪಿಸಿಕೊಳ್ಳುತ್ತೇನೆ ಅಪ್ಪ. ಎಲ್ಲ ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಒಳ್ಳೆಯ ಪುತ್ರನೇ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ರೆ ಏನ್ ಹೇಳ್ಬೇಕು? ಹಾಲೆಲೂಯಾ.
ಈಗ ನಮ್ಮ ಅದನ್ನು ಅಂತ ಕೈತತ್ವ ಮುಂದೆ ಬಂದು ಅನೌನ್ಸ್ಮೆಂಟ್ ಹೋಗ್ತಾರೆ, ಕೇಳಿಸ್ಕೊಡಿ. ಈ ವಾರದ ಪ್ರಕಟಣೆಗಳು. ಬುಧವಾರ ಸಾಯಂಕಾಲ 6:00 ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ. ಶುಕ್ರವಾರ ಸಾಯಂಕಾಲ 7 ಗಂಟೆಗೆ ಸಭೆಯಲ್ಲಿ ಬೈಬಲ್ ಸ್ಟಡಿ ಇರುತ್ತದೆ. ಶನಿವಾರ ಸಾಯಂಕಾಲ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಬಂದು ಸಿದ್ಧತೆ ಮಾಡಿಕೊಳ್ಬೇಕಾಗಿ ಕೇಳುತ್ತಾರೆ. ಮತ್ತು ಬರುವ ಭಾನುವಾರ ಬೆಳಗಿನ ಜಾವ 8:00 ಆರಾಧನೆ ಇರುತ್ತದೆ. ಸಾರಿ, ಪರಿಣಿಮ. ದೇವರು ಒಳ್ಳೆಯವನಾಗಿದ್ದಾನೆ ಪ್ರಿಯರೇ. ದೇವರು ಯಾವಾಗಲೂ ಒಳ್ಳೆಯವನಾಗಿದ್ದಾನೆ. ಗಾಡ್ ಈಸ್ ಗುಡ್ ಆಲ್ ದ ಟೈಮ್. ನಮ್ಮ ಜೀವಿತಗಳಲ್ಲಿ ದೇವರು ಮಾಡುವಂತ ಒಳ್ಳೆ ಕಾರ್ಯಗಳನ್ನ ಒಂದು ಕಾಲಕ್ಕೂ ಮರ್ತೋಗ್ಬಾರ್ದು. ಮರೆಯುವುದಾದ್ರೆ ನಾವು ಕೃತಜ್ಞತೆ ಇಲ್ಲದವರಾಗ್ಬಿಡ್ತೇವೆ, ಅನ್ಗ್ರೇಟ್ಫುಲ್ ಆಗಿರ್ತೇವೆ. ಸ್ವಲ್ಪ ನಮ್ಮ ಒಂದು ಜೀವಿತವನ್ನ ಹಿಂದಿರುಗಿ ನೋಡುವುದಾದ್ರೆ ನಮ್ಮ ಜೀವಿತಗಳಲ್ಲಿ ದೇವರು ಮಾಡುವಂತ ಎಲ್ಲಾ ಕಾರ್ಯಗಳು ಅದು ನಮ್ಮ ಬಲದಿಂದಲ್ಲ ಅಲ್ವಾ. ನಮ್ಮ ಬಲದಿಂದ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇಲ್ಲ, ಅದನ್ನ ಶುದ್ಧ ಕೃಪೆಯಿಂದ ಜೀವಿಸ್ತಾ ಇದ್ದೇವೆ. ಯಾಕಂದ್ರೆ ನಮ್ಗಿರುವಂತ ಶಕ್ತಿ, ನಮಗಿರುವಂತ ಬಲ, ನಮಗಿರುವಂತ ಜ್ಞಾನ, ನಾನು ಯಾವಾಗಲೂ ಹೇಳುವಂಗೆ ಅದೇನು ಅಲ್ಲ. ಎಷ್ಟೇ ಜ್ಞಾನವಂತರಾಗಿದ್ರು ನಾವು ಅನ್ಕೋತೀವಿ ನಮ್ಗೆ ಜ್ಞಾನ ಉಂಟು ಅಂತ, ಆದ್ರೆ ನಾವು ಎಷ್ಟೋ ಸಾರಿ ಮೋಸ ಹೋಗ್ತೇವೆ. ಕರೆಕ್ಟಾ? ನಾವು ಬಲ ಇದೆ ಅನ್ಕೊಂತೀವಿ, ಒಂದು ಚಿಕ್ಕ ಸೊಳ್ಳೆ ಬಂದು ಕಚ್ಬಿಟ್ರೆ ನಮ್ಗೆ ಬಂದ್ಬಿಡ್ತದೆ ರೋಗ. ಬಲ ಎಲ್ಲ ಹೋಯ್ತು ಅಲ್ವಾ, ಕಷ್ಟಪಟ್ಬಿಡ್ತೀವಿ ಅಲ್ವಾ. ಎಷ್ಟು ಕಷ್ಟಪಟ್ಟು ಶಾರೀರಿಕವಾಗಿ ಬಲನೇ ಇರಲ್ಲ, ನಡೆಯಕ್ಕಾಗಲ್ಲ, ಕೂತೋಕ್ಕಾಗಲ್ಲ, ಎದೊಳಕ್ಕಾಗಲ್ಲ ಅಲ್ವಾ. ಆದ್ರೆ ದೇವರ ಒಂದು ಶುದ್ಧ ಕೃಪೆಯನ್ನ ಯಾವಾಗ ನೆನೆಸ್ಕೊಂಡವರಾಗಿ ನಾವು ಆತನಿಗೆ ಕೃತಜ್ಞತೆ ಉಳ್ಳವರಾಗಿರ್ಬೇಕು. ಡೋಂಟ್ ಫರ್ಗೆಟ್ ಅವರ್ ಗಾಡ್ ಇಸ್ ಗ್ರೇಷಿಯಸ್. ಆತನ ಕೃಪಾಳು ಎಂಬುದನ್ನು ನಾವು ಮರಿಬಾರದು ಪ್ರಿಯ. ಅದೇ ಸಮಯದಲ್ಲಿ ಆತನ ಕೃಪೆಗೆ ನಾವು ತಕ್ಕ ಹಾಗೆ ನಮ್ಮ ಜೀವಿತಗಳನ್ನ ಒಪ್ಪಿಸಿಕೊಟ್ಟು ನಡೆಯಬೇಕು. ಕೃಪೆ ಕೊಟ್ಟಿದ್ದಾನೆ ಅಂತ ನಮ್ಮ ಇಷ್ಟ ಬಂದಂಗೆ ನಾವು ಜೀವನ ಮಾಡಬಾರ್ದು. ಹಲ್ಲೆಲೂಯಾ. ನಿನ್ನೆ ನಾವು NMI ಇಂದ ಮತ್ತೆ ಪಾಸ್ಟರ್ ಫೆಲೋಶಿಪ್ ಅಂತ ನಾವು ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ವಿ. ದೇವರು ಸುಂದರವಾಗಿ ನಡ್ಸ್ಕೊಟ್ರು. ಅಲ್ಲಿ ಒಂದು 10 ಸಭಾಪಾಲಕರು ಬಂದಿದ್ರು. ಯಾಕೆ ಇದು ಹೇಳ್ತಾ ಇದೀನಿ ಅಂದ್ರೆ ಬೇರೆ ನನಗೆ ನೀವು ನಿಮ್ಮ ಒಂದು ಪರ್ಸನಲ್ ಪ್ರೇಯರ್ಸ್ ಅಲ್ಲಿ ಪ್ರೇಯರ್ ಮಾಡ್ಕೊಳ್ಬೇಕು. ಈಗ ನಮ್ಮ ನಾಜರೀನ್ ಸಭೆ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭ ಆಗಿದೆ. ಅದು ಜೀಸಸ್ ಫಿಲ್ಮ್ ಮೂಲಕವಾಗಿ ಅಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ ಪ್ರಿಯರು. ನೋಡುವುದಾದ್ರೆ ಅನೇಕ ಮಕ್ಕಳು ಬರ್ತಾರೆ ದೇವರ ಹತ್ರ. ವಾರದಲ್ಲಿ 15 ದಿನಕ್ಕೆ, ಒಂದು ತಿಂಗಳಿಗೆ ಅಲ್ಲಿ ಒಂದು 10, 22 ಆ ತರವಾಗಿ ಜನಗಳು ದೀಕ್ಷಾಸ್ಥಾನಕ್ಕೆ ಒಪ್ಪಿಸ್ಕೊಡ್ತಾ ಇದ್ದಾರೆ. ಅಲ್ಲಿ ದೇವರು ದೊಡ್ಡ ಕಾರ್ಯ ನಮ್ಮ ನಾಜರೀನ್ ಸಭೆಯ ಮೂಲಕ ಮಾಡ್ತಾ ಇದ್ದಾನೆ. ಅನೇಕ ಆತ್ಮಗಳನ್ನ ರಕ್ಷಿಸ್ತಾ ಇದ್ದಾನೆ. ಅದು ಮಾತ್ರವಲ್ಲ, ಅಲ್ಲಿ ಸಭಾಪಾಲಕರ ಮಧ್ಯದಲ್ಲಿ ಒಂದು ಒಳ್ಳೆ ಅನ್ಯೋನ್ಯತೆ ಇದೆ, ಒಂದು ಒಗ್ಗಟ್ಟಿದೆ. ದೇವರು ಅದನ್ನ ಮುಂದುವರಿಸಿಕೊಂಡು ಹೋಗ್ಬೇಕು. ಆಮೇಲೆ ಯಾಕಂದ್ರೆ ನಮ್ಮ ನಾಜರೀನ್ ಸಭೆ ನಮ್ಮ ಒಂದು ಇದರಲ್ಲಿ ನಮ್ಮ ಒಂದು ಬ್ಯಾಂಗ್ಳೂರಲ್ಲಿ, ಕರ್ನಾಟಕದಲ್ಲಿ ಎಲ್ಲಾ ಕಡೆ ಇಲ್ಲ. ಆದ್ರೆ ಈಗ ಸ್ಲೋವಾಗಿ ಅದು ಪ್ರಾರಂಭ ಆಗ್ತಾ ಇದೆ. ಅದನ್ನ ದೇವರು ಮುಂದುವರಿಸಿಕೊಂಡು ಹೋಗ್ಬೇಕು, ಆಶೀರ್ವದಿಸಬೇಕು ಆ ಪಾಸ್ಟರ್ಗಳನ್ನು. ಎಷ್ಟು ಚೆನ್ನಾಗಿ ದೇವರು ಅದ್ಭುತವಾಗಿ ಕಾರ್ಯಗಳನ್ನ ಮಾಡಿದಾನೆ. ಅವರೆಲ್ಲರೂ ಸಾಕ್ಷಿ ಹೇಳ್ತಿದ್ದೇನೆ. ನೋಡಕ್ ಹೋದ್ರೆ ಅವ್ರಿಗೆ ದುಡ್ಡೇ ಇಲ್ಲ. ಯಾವಾಗ್ಲೂ ಅನ್ಕೋತೀವಿ ಪ್ರಿಯರೇ ಅಲ್ವಾ, ದುಡ್ಡಿದ್ರೆ ನಾ ಸೇವ್ ಮಾಡ್ಬಿಡ್ಬೋದು, ಕೊಡ್ತಾ ಇಲ್ಲ ನಾ ಸೇವ್ ಮಾಡ್ತೀನಿ ಅಂತ. ಇಲ್ಲ ಪ್ರಿಯರೇ, ಅವ್ರಿಗೆ ನೋಡಕ್ ಹೋದ್ರೆ ಫುಲ್ ಕೊಡ್ತಾನೆ ಇದೆ. ಮಕ್ಕಳಿಗೆ ಓದ್ಸಕ್ಕಿಲ್ಲ, ಅವ್ರಿಗೆ ಪಾಪ ಕಾಲೇಜ್ ಕಲ್ಸಕ್ಕಿಲ್ಲ ದುಡ್ಡು. ಆದ್ರೂ ಕೂಡ ಅವರು ಬಲವಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಅವರು ಸೇವೆಯಲ್ಲಿದ್ದಾರೆ. ಒಂದು ಸಾಕ್ಷಿ ಹೇಳಿದ್ರು ಪಾಸ್ಟು ಥಾಮಸ್ ಅಂತ ಅವರ ಹೆಸರು. ಅವ್ರ ಮಗನ ಅವರು ಕಾಲೇಜ್ ಸೇರಿಸಬೇಕು. ಅಲ್ಲೊಂದು ಕಾಲೇಜ್ ಇದೆ, ಆ ಕಾಲೇಜ್ಗೆ ಹೋಗ್ಬೇಕಂದ್ರೆ ಅವ್ರು 1.5 ಲಕ್ಷ ಕೇಳಿದ್ರು. ಅದು ಇವ್ರು ನಡ್ಸೋದು, ಹಿಂದೂಗಳು ನಡ್ಸೋದು, ಒಂದು ಸ್ವಾಮೀಜಿ ನಡ್ಸೋದು. 1.5 ಲಕ್ಷ ಕೇಳಿದ್ರು. ಇವ್ರು ಹೋಗಿ ಹೇಳಿದ್ರಂತ, ಈ ತರ ನನಗೆ ಆಗಲ್ಲ ಅಂತ ಹೇಳಿದ್ರೆ 10,000 ಹೆಂಗೋ ಕಷ್ಟಪಟ್ಟು ತಗೊಂಡಿದ್ದೀನಿ, 10,000 ತಗೊಂಡು. ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದಾರೆ. ನಾನು ಈ ತರ ಸೇವೆ ಮಾಡ್ತೀನಿ ದೇವ್ರಿಗೋಸ್ಕರ. ಅವಾಗ ನೀನು ಸ್ವಾಮೀಜಿನ ಅಂತ ಕೇಳಿದಂತೆ. ಇಲ್ಲ, ನಾನು ಫಾದರ್.
ರೋಮನ್ ಕ್ಯಾಥಲಿಕ್ ಫಾದರ್ ಅಲ್ಲ, ಈ ಫಾದರ್ ಅಲ್ಲ, ಆದ್ರೆ ಯೇಸು ಕ್ರಿಸ್ತನ ಅವನು ಸೇವ್ ಮಾಡುವಂತ ಒಂದು ವ್ಯಕ್ತಿ. ಅದಕ್ಕೆ ಅವ್ರು ಹೇಳಿದ್ರಂತೆ, ನೀನು ತಿಂಗಳು ಎಷ್ಟಾಗುತ್ತೋ ಕೊಟ್ಕೊಂಡ್ ಬಾ ನಿನ್ ಮಗಳಿಗೆ ಕಾಯಿ ಬಿಡೋವರೆಗೂ ಅಂದ್ರಂತೆ. ಅಲ್ಲೆಲ್ಲೂಯಾ. ಎಷ್ಟು ಭಯಪಟ್ಟಿದ್ರು ಆ ಪಾಸ್ಟರ್ ಹೇಳ್ತಾ ಇದ್ರು. ಈ ನೋಡಕ್ಕಾದ್ರೆ ಪ್ರಿಯರೇ, ದಯವಿಟ್ಟು ನಾನು ಹೇಳೋದು, ಈ ಒಂದು ದಿನಗಳಲ್ಲಿ ನನಗೆ ದೇವರಾತ್ಮ ತುಂಬಾ ಮಾಡ್ತಾ ಇದ್ದಾರೆ. ಆ ನಮ್ಮ ಒಂದು ನಾಸರೀನ್ ಸಭೆಗಾಗಿ ನಮ್ಮ ನಾಸರೀನ್ ಸಭೆಯ ಒಂದು ಪಾಸ್ಟರ್ಗಳಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು ಪ್ರಿಯರೇ. ಅವರ ಒಂದು ಮಕ್ಕಳ ಎಜುಕೇಶನ್ಗೋಸ್ಕರ ದೇವರು ಅವರಲ್ಲಿ ಆ ಸಹಾಯ ಒದಗಿಸ್ತಾರೆ. ಪ್ರಾರ್ಥನೆ ಮಾಡ್ತೀರಾ? ಅಯ್ಯೋ, ನಿಮ್ಮ ದುಡ್ಡು ಕೊಡಿ ಅಂದ್ರು ಸೌಂಡ್ ಎತ್ತು ಬರ್ತದೆ, ಪ್ರಾರ್ಥನೆ ಮಾಡ್ತೀವಿ ಅಂದ್ರೆ ಎತ್ತು ಬರ್ತದೆ, ಮನೆಗೆ ಹೋಗ್ತೀರಾ ಹೌದು ಒಂದು ಚೈತ್ರ ಮಗಳು ನಗ್ತಾ ಇದ್ದಾರೆ ಅಲ್ವಾ? ದೇವರ ಒಂದು ಸೈನ್ಯಾನ ಇದೆ. ನಾನು ಯಾವಾಗ್ಲೂ ಹೇಳಿ ಮೈ ಕನ್ವಿಕ್ಷನ್ ಇಸ್ ದಟ್ ಗಂಟೆ ಮಾಡ್ತೀನಿ ಅಂತ ನೀವು ಸತ್ಯ ಮಾಡಕ್ ಬೇಡ, ದೇವ್ರ ಮುಂದೆ ಆಯ್ಕೆ ಮಾಡಕ್ ಬೇಡ. 5 ನಿಮಿಷ ನಮ್ಮ ಸಭಾ ಪಾಲಕರಿಗೋಸ್ಕರ, ಸೇವಕರಿಗೋಸ್ಕರ ಸ್ವಲ್ಪ ಅವ್ರ ಸಂಧಿಸೋರು ಬೇಕಾದ ಅನುಗ್ರಹ ಮಾಡ್ಕೊಡೋರು ಬೇಕಾದ ಹಣಕಾಸು ಒದಗಿಸ್ಕೊಡು ಅಲ್ವಾ? ಅದು ಮಾಡ್ತಾಗ್ಬೇಕು. ದಯವಿಟ್ಟು ನಮ್ಮ ನಾಸರೀನ್ ಸಭೆ ಒಂಥರ ಬಿದ್ದೋಗಂಗಿರ್ಬಾರ್ದು. ನಮ್ಮ ಭಾರತ ದೇಶದ ನಿಂತ್ಕೊಬೇಕು. ಅನೇಕ ಕಡೆಗಳದು ಹರಡಬೇಕು. ಸೌತ್ ಕರ್ನಾಟಕದ ಸೌತ್ ಇಂಡಿಯಾದಲ್ಲಿ ಇವಾಗ ಅದು ಹರಡ್ತಾ ಇದೆ. ಕೇರಳ ಬಂದಿದೆ. ಅದೇ ರೀತಿಯಾಗಿ ಎಲ್ಲ ಕಡೆ ದೇವರನ್ನ ಸ್ಥಾಪಿಸಬೇಕು. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಒಂದು ಸಾರಿ ಒಂದು ಸಭಾಪಾಲಕರ ಒಂದು ಕುಟುಂಬವನ್ನ ಆ ಒಂದು ಸಭೆಯ ವಿಶ್ವಾಸಿ ಈಸ್ಟರ್ ಸಮಯದಲ್ಲಿ ಊಟಕ್ಕೆ ಕರೆದಿ. ಸರಿ, ಸಭಾಪಾಲಕರು ಕುಟುಂಬ ಸಮೇತರಾಗಿ ಆ ಮನೆಗೆ ಊಟಕ್ಕೆ ಹೋದ್ರು. ಸರಿ, ಆ ಒಂದು ಊಟಕ್ಕೆ ಹೋದಂತ ಆ ಮನೆ ಕರೆದ್ರಲ್ಲ, ಆ ಆಂಟಿಯೇ ತುಂಬಾ ಚೆನ್ನಾಗಿ ಅಡಿಗೆ ಮಾಡಕ್ ಬರ್ತಾರೆ. ಓಕೆನಾ? ಅವ್ರು ರುಚಿಯಾಗಿ ಅಡಿಗೆ ಮಾಡ್ತಾರೆ. ಅದೆಲ್ಲ ಆ ಸಭೆಯವರೆಲ್ಲರೂ ಗೊತ್ತಿತ್ತು. ಆ ಮನೆಗೆ ಹೋಗಿದ ತಕ್ಷಣ ಅವರು ಊಟ ಕೊಡಕ್ ಪ್ರಾರಂಭಿಸಿದ್ರು. ಗೊತ್ತಲ್ಲ, ಎಲ್ಲ ತಟ್ಟೆಗೆ ಹಾಕಿ ತಟ್ಟೆಗೆ ಎಲ್ಲರೂ ಕೊಡಕ್ ಶುರು ಮಾಡಿದ್ರು. ಅವ್ರ ಮಗನೂ ಕೊಟ್ರು. ಪಾಸ್ಟರ್ ಮಗನ್ ಕೊಟ್ಟ ತಕ್ಷಣ ಸ್ಟಾರ್ಟ್ ಮಾಡಿದ ಅವ್ನು ತಿನ್ನಕ್ಕೆ. ಪಾಸ್ಟರ್ ಒಂಥರ ಆಗೋಯ್ತು, ಒಂಥರ ನಾಚಿಕೆ ತರ ಆಯ್ತು. ಪೀಟರ್ ಪ್ರೇರ್ ಮಾಡ್ಬೇಕಲ್ವ, ಮಗಿ ತಿಂತಾ ಇದ್ದಾನೆ, ನೋಡ್ ನೀಡಂತ. ಅವ್ರಮ್ಮ ಮಳೆ ಮಾಡೋದೇನು, ಯಾವಾಗ ಮಳೆ ಮಾಡ್ಕೊಂಡ್ ತಿನ್ನಲ್ಲ ನಾವು, ದೇವ್ರ ಒಂದು ಕೃಪೆ ಕೇಳ್ಕೊಂಡು ನಾವು ಪ್ರೇ ಮಾಡ್ತೀನಲ್ಲ ಅಂದ್ರು. ಅದಕ್ಕೆ ಅವ್ರು ಹೇಳ್ದ, ಅದು ನಮ್ಮನೆ, ಇದು ಆಂಟಿ ಚೆನ್ನಾಗಿ ಮಾಡಕ್ಕೆ ಕುಕ್ ಮಾಡಕ್ ಬರುತ್ತೆ ಚೆನ್ನಾಗಿ ಅಂತ ಪ್ರಾರ್ಥನೆ ಮಾಡ್ಕೊಂಡು. ಸೃಷ್ಟಿಕರ್ತನೆ ವಾಕ್ಯ ಸ್ವರೂಪನೆ ಅಪ್ಪ ಪಿತನೆ ಒಂದು ಸಮಯದಲ್ಲಿ ರಾಜ, ನನ್ನ ತಗ್ಗಿಸಿ ನೀವು ಒಪ್ಪಿಸಿಕೊಡುತ್ತೇನೆ. ವಾಕ್ಯ ಸ್ವರೂಪನಾಗಿ ನಿನ್ನ ಮಕ್ಕಳೊಟ್ಟಿಗೆ ಮಾತನಾಡಿದ ರಾಜ, ಪ್ರತಿಯೊಬ್ಬರ ಜೀವಿತವನ್ನ ಬಲ್ಲಾತ ನೀನಾಗಿದ್ದಿ. ಅವರ ಆಲೋಚನೆಗಳು ಅಪ್ಪ ಯೇಸಪ್ಪ ಅವರು ಮಾಡುತ್ತಿರುವಂತಹ ಪ್ರತಿಯೊಂದು ಭಿನ್ನಗಳನ್ನು ನೀನು ಬಲ್ಲಾತನಾಗಿದ್ದಿ. ದೇವಾಯಿ ವಾಕ್ಯಾನುಸಾರವಾಗಿ ಆ ಮಕ್ಕಳೊಟ್ಟಿಗೆ ಮಾತನಾಡು. ನಾವು ಯಾವ ರೀತಿಯಾಗಿ ನಿನಗೆ ಮೆಚ್ಚಿಯಾಗಿ ನಡೆಯಬೇಕೆಂಬ ಒಂದು ಕಾರ್ಯದಲ್ಲಿ ನೀನು ಮಕ್ಕಳನ್ನ ಬಲಪಡಿಸಿ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆ ಬಿತ್ತನೆ. ಇಬ್ರಿಯ 10, 13, 20, 21. Hebrews chapter 13 verses 20, 21. ಇಬ್ರಿಯ 13, 20, 21. Hebrews chapter 13, 20, 21. ಶಾಶ್ವತವಾದ ಒಡಂಬಡಿಕೆಯನ್ನು ನಿಶ್ಚಯಪಡಿಸುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿಕೊಂಡು ಸಭೆಯ ಪೈಕಿಗೆ ಮಹಾಪಾಲಕನಾಗಿರುವ ನಮ್ಮ ಕರ್ತನ ಯೇಸುವನ್ನು ಸತ್ಯವನ್ನು ಬರಮಾಡಿದ ಶಾಂತಿದಾಯಕನಾದ ದೇವರು ನೀವು ತನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ ಸಕಲ ಸತ್ಕಾರ್ಯಗಳಿಗೆ ಬೇಕಾದ ಅನುಕೂಲತೆ ನಿಮಗೆ ಅನುಗ್ರಹಿಸಲಿ. ಆತ ಯೇಸು ಕ್ರಿಸ್ತನ ಮೂಲಕ ತನಗೆ ಸಮಕ್ಷಮವಾದುದನ್ನು ನಿಮ್ಮಲ್ಲಿ ನಡೆಸಲಿ. ಯುಗಾಯುಗಾಂತರಗಳು ಆತನಿಗೆ ಸ್ತೋತ್ರ. ಇಲ್ಲಿ ನಾವು ನೋಡುವಂತ ಒಂದು ಈ ದಿನದ ಒಂದು ಮೆಸೇಜ್ ಏನಂದ್ರೆ ಪ್ರಿಯರೇ, ನಾ ಕೊಟ್ಟಿರುವಂತ ಒಂದು ಟೈಟಲ್ ನೀವು ನೋಡುವುದಾದ್ರೆ ಗಾಡ್ಸ್ ವಿಲ್. ಅಲ್ಲಿ ನಾವು ನೋಡ್ತೇವೆ, ನೀವು ತನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ. ದೇವರ ಚಿತ್ತ. ಯು ನೋ ವಾಟ್ ದ ಮೀನಿಂಗ್ ಆಫ್ ಗಾಡ್ಸ್ ವಿಲ್? ದೇವರ ಚಿತ್ತ ಅಂದ್ರೆ ಏನಂತ ಅರ್ಥ ಗೊತ್ತಾ? ಏನರ್ಥ ದೇವರ ಚಿತ್ತ? ಅನೇಕ ಸಾರಿ ವಿಶ್ವಾಸಿಗಳು ಈ ಲೋಕದಾದ್ಯಂತ ಉಪಯೋಗಿಸುವಂತ ಒಂದು ಪದ, ಒನ್ ಆಫ್ ದ ಫ್ರೇಸ್ ಆರ್ ಸೆಂಟೆನ್ಸ್ ಆರ್ ವರ್ಡ್ ಏನಾಗಿದೆ ಅಂದ್ರೆ ದೇವರ ಚಿತ್ತ ಅಲ್ವಾ? ಹೇಳ್ತೀವಲ್ಲ, ದೇವರ ಚಿತ್ತ ಆದ್ರೆ ನಡೀಲಿ ಬಿಡಿ ಹೇಳ್ತೀವಲ್ವಾ? ದೇವರ ಚಿತ್ತ ಅಂತೆ ನಡೀಲಿ. ಮೇ ಬಿ ದೇವರ ಚಿತ್ತ ಇರ್ಬೇಕಾದ್ರೆ ಅವ್ರಿಬ್ರಿಗೂ ಮದುವೆ ಆಯ್ತು. ದೇವರ ಚಿತ್ತ ಇರ್ಬೇಕು, ಅದಕ್ಕೆ ಅವ್ರು ಸೇವೆಗೆ ಬಂದಿದ್ದಾರೆ.
ಅಲ್ವಾ? ಈ ತರ ಅನೇಕ ಸಾರಿ ದೇವ್ರ ಚಿತ್ತ ಅಂತೀವಿ. ಬಟ್ ವಾಟ್ ಇಸ್ ದ ಮೀನಿಂಗ್ ಆಫ್ ಗಾಡ್ಸ್ ವಿಲ್? ದೇವರ ಚಿತ್ತ ಅಂದ್ರೆ ಏನು? ಜೋರಾಗಿ ಯಾರು ಹೇಳಿದ್ರು? ದೇವರ ಇಷ್ಟ. ಇಟ್ಸ್ ಎ ಗಾಡ್ಸ್ ಡಿಸೈರ್. ಎಲ್ರು ಹೇಳಿ, ದೇವರ ಇಷ್ಟ. ನಿಮ್ಗೆ ಇಷ್ಟ ಇದೆಯೇನ್ರಿ? ಇಷ್ಟಗಳು ಎಷ್ಟೊಂದಿದೆ ಅಲ್ವಾ? ವಿ ಹ್ಯಾವ್ ಲಾಟ್ ಆಫ್ ಡಿಸೈರ್ಸ್ ಅಲ್ವಾ? ಒಂದು ಹೇಳಲ್ಲ, ತುಂಬಾ ಇದೆ ಡಿಸೈರ್ಗಳು. ಸ್ವಂತವಾಗಿ ನಮಗೂ ಇದೆ, ನಮ್ಮ ಕುಟುಂಬಕ್ಕಿದೆ, ನಮ್ಮ ಮಕ್ಕಳಿಗಿದೆ. ನೀವು ನೋಡೋದಾದ್ರೆ ಎಷ್ಟೋ ಕಾರ್ಯಗಳು ನನ್ನಿಷ್ಟ ಅಂತೀವ ಅಲ್ವಾ? ಯಾರು ಹೇಳಕೈತ್ರಿ? ಸತ್ಯ ಹೇಳ್ಬೋದು, ನಮ್ಮಿಷ್ಟ ತಾನೇ ಅದು. ಏನೋ ಹಿಂಗ್ ಜೀವನ ಮಾಡ್ತೀಯಾ ಅಂತ ಯಾರಾದ್ರೂ ನಮ್ಮ ಮಕ್ಕಳನ್ನ ನಾವು ಕೇಳಿದ್ರೆ ನನ್ನಿಷ್ಟ ನಮ್ಮ ಬರೀ ನೀವು ಉತ್ಸವಷ್ಟೇ ನಿಂತ್ಕಾಗ್ತೀಯ, ಜೀವಿಸೋದು ನನ್ಗೆ ಇಷ್ಟ. ಯಾರು ಹೇಳಿದ್ದೀರಾ ಅಲ್ವಾ? ನನ್ ಇಷ್ಟ ಅಂತ. ಹಂಗೆ ಏಸಪ್ಪನ ಇಷ್ಟನ ಇವತ್ತು ತಿಳ್ಕೊಳ್ಳೋಣ. ಆಮೇಲೆ ಚೆನ್ನಾಗಿ ಕೇಳಿಸ್ಕೊಳ್ಳಿ. ದೇವರ ಇಷ್ಟರಲ್ಲಿ ಎರಡು ಕಾರ್ಯಗಳಿವೆ. ದೇರ್ ಆರ್ ಟೂ ಆಸ್ಪೆಕ್ಟ್ಸ್ ಇನ್ ಗಾಡ್ಸ್ ಡಿಸೈರ್. ಒಂದು ಏನಂದ್ರೆ ಜನರಲ್ ಆಗಿರುವಂತದ್ದು, ಸಾರ್ವತ್ರಿಕವಾಗಿ ಸಾಮಾನ್ಯವಾಗಿ ಎಲ್ರಿಗೂ ಇರುವಂತದ್ದು. ಈ ಲೋಕದಲ್ಲಿ ಜೀವಿಸುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ದೇವರಿಗೆ ಇರುವಂತಹ ಒಂದು ಚಿತ್ತ ಉಂಟು. ಎರಡನೇದಾಗಿ ಸ್ಪೆಷಲ್ ವಿಲ್ ಆರ್ ಡಿಸೈರ್ ಆಫ್ ಗಾಡ್. ದೇವರ ಒಂದು ಎರಡನೇ ಇಷ್ಟ ಏನಂದ್ರೆ ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾಗಿ ಇರುವಂತಹ ಒಂದು ಚಿತ್ತ ಅಥವಾ ದೇವರ ಇಷ್ಟ. ಆ ಒಂದು ಸಾರ್ವತ್ರಿಕವಾಗಿ ಜನರಲ್ ಆಗಿರುವಂತಹ ದೇವರ ಒಂದು ಇಷ್ಟದಲ್ಲಿ ಅದು ಎಲ್ರಿಗೂ ಸೇಮ್, ಅದಕ್ಕೆ ವ್ಯತ್ಯಾಸನೇ ಇಲ್ಲ. ಎಲ್ಲರೂ ದೇವರಿಗಿರುವಂತಹ ಒಂದು ಚಿತ್ತ ಅದು ಜನರಲ್ ಆಗಿರುವಂತದ್ದು. ಎರಡನೇದಾಗಿ ಇಟ್ ಡಿಫರ್ಸ್ ಫ್ರಮ್ ಇಂಡಿವಿಜುವಲ್ ಟು ಇಂಡಿವಿಜುವಲ್. ಅದು ವ್ಯಕ್ತಿಗತವಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯತ್ಯಾಸವಾಗಿರುವಂತಹ ದೇವರ ಇಷ್ಟ. ದೇವರಿಗೆ ನನ್ನ ಜೀವಿತದಲ್ಲಿ ಇರುವಂತಹ ಇಷ್ಟ ಅದೇ ಇಷ್ಟ ನಿಮ್ ಜೀವಿತದಲ್ಲಿ ಇರಬೇಕು ಅಂತ ಇಲ್ಲ. ಇಟ್ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಒಬ್ಬ ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ಅದು ವ್ಯತ್ಯಾಸವಾಗಿರುತ್ತದೆ. ಅದನ್ನು ಮುಂದೆ ನೋಡಕ್ ಹೋಗೋಣ. ಯಾಕೆ ನಾನು ದೇವರ ಮಗಳಾಗಿ ದೇವರ ಚಿತ್ತವನ್ನ ತಿಳ್ಕೊಳ್ಬೇಕು? Why it is important to know the God's will as a believer of God. ದೇವರ ಮಗಳಾಗಿ ನಾನು ದೇವರ ಚಿತ್ತ ತಿಳ್ಕೊಳ್ಬೇಕು. ಅದು ಮುಖ್ಯವಾಗಿದೆ. ಯಾಕೆ ಪ್ರಿಯರೇ? ಯಾಕೆ ನೀವು ನಿಮ್ ಗಂಡನ ಇಷ್ಟನ, ನೀವು ನಿಮ್ ಹೆಂಡತಿ ಇಷ್ಟನ ತಿಳ್ಕೊಳಕ್ ಇಷ್ಟಪಡ್ತೀರಾ ಇಲ್ವಾ? ಪಡ್ತಿರ್ತಾನೆ ಅದ್ರೇನ್ರಿ? ಸತ್ಯ ಒಳ್ಳೆ ಬಂದ್ಬಿಟ್ಟು ದೇವ್ರ ಸಭೆ ಒಳ್ಳೆ ಸತ್ಯ ಬರುತ್ತೆ ಅಂತ ನಾವು ಏನ್ ಇಷ್ಟಪಟ್ರಿ ಏನು, ಇವ್ರು ಇಷ್ಟಪಟ್ರಿ ಏನು, ನನ್ನ ಇಷ್ಟ ನೋಡಿದ್ರೆ ಸಾಕು ಅಂತೀವಿ ನಾವು ಅಲ್ವಾ? ದಟ್ಸ್ ದ ಲವ್, ಇಸಂಟ್ ಇಟ್? ಪ್ರೀತಿ ಅನ್ನೋದು ಯಾವಾಗಲೂ ಅವ್ರ ಇಷ್ಟ ಏನು ತಿಳ್ಕೊಳಕ್ಕೆ ಆಸೆ ಪಡ್ತಾರೆ. ಪ್ರೀತಿ ಇಲ್ಲ ಅಂದ್ರೆ ನನ್ನ ಇಷ್ಟ ನಿನ್ಗೆ, ನಂಗೆ, ನಿನ್ನ ಇಷ್ಟ ನಿನ್ಗೆ. ನಾನು ಯಾವಾಗ್ಲೂ ಹೇಳೋದು ಪ್ರಿಯರೇ, ನನ್ನ ಇಷ್ಟ ನನಗೆ, ನಿನ್ನ ಇಷ್ಟ ನಿನ್ಗೆ. ಜೀವಿಸುವುದಾದ್ರೆ ನನಗೆ ಜೀವಿಸ್ಬೇಕು. ನಾನೇನೋ ಸ್ಪಿನ್ಸ್ಟರ್. ಮದುವೆ ಆದ್ಮೇಲೆ ನಮ್ಮ ಇಷ್ಟ ಅನ್ಬಾರ್ದು, ನಮ್ಮ ಇಷ್ಟ ಹಿಂಗ್ ಮಾಡೋದೇನ್ರಿ, ನಮ್ಮ ಇಷ್ಟ ಹಿಂಗ್ ಮಾಡೋದೇನೆ ಅಂತ ಕೇಳ್ಬೇಕೆ ಹೊರತು ನನ್ನ ಇಷ್ಟ ಹಿಂಗ್ ಮಾಡಲ್ಮ. ನೀವು ನೋಡ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ತುಂಬಾ ಹುಷಾರಾಗಿ ಮಾತಾಡ್ಬೇಕು. ಗಂಡ ಹೆಂಡ್ತಿರ್ತೀರಿ ನಾನು ಅಂತ ಬರ್ಬಾರ್ದಲ್ಲಿ, ನಾವು, ನಮ್ಮ ಅಲ್ವಾ, ನನ್ನ ಮಗ, ನಿಮ್ ಮಗ ಅಂದೇ ಹೋಗ್ಬಿಟ್ಟ, ನಮ್ಮ ಮಗ. ಯಾಕಂದ್ರೆ ಅಲ್ಲಿ ನೋಡ್ತೇವಲ್ಲ, ಆ ತರ ನಾವು ಇಷ್ಟಪಡುವವರ, ನಾವು ಪ್ರೀತಿ ಮಾಡುವವರ ಇಷ್ಟಗಳನ್ನ ತಿಳ್ಕೊಳ್ತೇವೆ. ನ್ಯಾಚುರಲ್, ಸ್ವಾಭಾವಿಕವಾಗಿ ಇರುವಂತದ್ದು. ಹಂಗೆ ನಾವು ದೇವರ ಚಿತ್ತವನ್ನ ಯಾಕೆ ತಿಳ್ಕೊಳ್ಬೇಕು, ಆತನ ಇಷ್ಟವನ್ನ ಯಾಕೆ ನಾವು ತಿಳ್ಕೊಬೇಕು ದೇವರ ಮಗನಾಗಿ ಮಗಳಾಗಿ? ಮೊದಲನೇದಾಗಿ ಯೋಹಾನ 7:17. ಜಾನ್ ಚಾಪ್ಟರ್ 7:17. ಯೋಹಾನ 7:17. ಆತನ ಚಿತ್ತದಂತೆ ನಡೆಯುವುದಕ್ಕೆ ಯಾರಿಗೆ ಮನಸ್ಸಿದೆಯೋ ಅವರಿಗೆ ಆ ಬೋಧನೆಯು ದೇವರಿಂದ ಬಂದದ್ದು, ನಾನು ಕಲ್ಪಿಸಿ ಹೇಳಿದ್ದು ಗೊತ್ತಾಗುವುದು. ಆತನ ಚಿತ್ತದಂತೆ ನಡೆಯುವುದಕ್ಕೆ ಯಾರಿಗೆ ಮನಸ್ಸಿದೆಯೋ ಅವರಿಗೆ ಈ ಬೋಧನೆಯು ದೇವರಿಂದ ಬಂದದ್ದು, ನಾನೇ ಕಲ್ಪಿಸಿ ಹೇಳಿದ್ದು ಗೊತ್ತಾಗುವುದು. ಏಸಪ್ಪ ಹೇಳ್ತಾ ಇದ್ದಾರೆ ತನ್ನ ಆ ಒಂದು ಫಾರಿಸಿಗಳಿಗೆ, ಸ್ಕ್ರೈಬ್ಗಳಿಗೆ, ಆ ಪರಿಸಾಯರಿಗೆ, ಶಾಸ್ತ್ರಿಗಳಿಗೆ ಹೇಳ್ತಾನೆ,
ಯಾರು ಆತನ ಚಿತ್ತದಂತೆ ನಡೆಯಕ್ಕೆ ಮನ್ಸು ಮಾಡ್ತಾರೋ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ನಾನ್ ಮಾತಾಡ್ತಾ ಇರೋದು ದೇವರಿಂದ ಬಂದಿದ್ದು ಅಥವಾ ನಾನೇ ಕಲ್ಪಿಸಿ ಮಾತಾ ಇದ್ದೀನೋ ಅಂತ. ಮೊದಲದಾಗಿ ದೇವರಿಗೆ ಇಷ್ಟ ಯಾಕೆ ನಾವು ತಿಳ್ಕೊಬೇಕಂದ್ರೆ ಆತನ ವಾಕ್ಯಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಿಯರೇ. ಹಲ್ಲೆಲೂಯಾ. To understand his words, first we have to know what is his desire. ಆತನ ಯಾವ್ದು ಇಷ್ಟ ಪಡ್ತಾನೆ ಅಂತ ತಿಳ್ಕೊಂಡ್ರೇನೆ ನಾವೇನ್ ಮಾಡ್ತೀವಿ, ದೇವರ ವಾಕ್ಯವನ್ನ ಅರ್ಥ ಮಾಡ್ಕೊಳಕ್ಕಾಗೋದು. ನಾನು ಹೇಳಿದ ಹಾಗೆ ಒಬ್ಬರನ್ನ ನಾವು ಪ್ರೀತಿ ಮಾಡ್ತೀವಿ, ಅವ್ರ ಇಷ್ಟ ತಿಳ್ಕೊಂತೀವಿ ಅಂದ್ರೆ ಅವ್ರು ಮಾತಾಡೋದು ನಮ್ಗೆ ಅರ್ಥ ಆಗ್ಬೇಕಂದ್ರೆ ಮೊಟ್ಟ ಮೊದಲಾಗಿ ನಮ್ಗೆ ಗೊತ್ತಿರ್ಬೇಕು ಅವ್ರು ಏನ್ ಬೇಕು ಅಂತ. ಇವಾಗ ಗಂಡ ಬಂದು ನಿಮ್ಮ ಹತ್ರ ದೋಸೆ ಕೇಳ್ತಾ ಇದ್ರೆ ಚಪಾತಿ ಕೊಟ್ರೆ ಏನಂತ, ಏನ್ರಿ ಅರ್ಥ? ನಿಮ್ಗೆ ಚಪಾತಿ ಇಷ್ಟ, ತಿನ್ನೋ ಮಗನೇ ಅಂತ. ಮಗನೇ ಅಲ್ವಾ ತಾನೆ ಅಂತಾರೆ ನಮ್ಮ ಯಾಕೆಂದ್ರೆ ಅವ್ರು ನಮ್ಗೆ ಗೊತ್ತಿಲ್ಲ ಅವ್ರ ಇಷ್ಟ, ಅದಕ್ಕೆ ಅವ್ರು ಏನ್ ಮಾತು ನಮ್ಗೆ ಅರ್ಥ ಆಗಿಲ್ಲ. ಅವ್ರ ಇಷ್ಟ ನಮ್ಗೆ ಗೊತ್ತಿದ್ರೆ ಅವ್ರು ಕೇಳೋಕ್ ಮುಂಚೆ ನಾವು ಕೊಡ್ತೀವಿ. ನಾನು ಯಾವಾಗ ಮಾಡ್ಬೇಕು ಕೇಳ್ತಿಲ್ಲ, ಅರ್ಥ ಆಗತ್ತಲ್ವಾ? ಗಂಡ ಹೆಂಡತಿ ಮಧ್ಯೆ ಎಲ್ಲ ಸಂಬಂಧಗಳ ಮಧ್ಯೆ ಆಗಿ ಯಾವಾಗ್ಲೂ ಮಾಡ್ಬೇಕಂತಲ್ಲ, ಆದ್ರೆ ಕೆಲವೊಂದು ಕ್ರೂಷಿಯಲ್ ಆಗಿ ಮುಖ್ಯವಾಗಿ ಒಂದು ಸಮಯಗಳು ಬರ್ಬೇಕಾದ್ರೆ ನಾವು ಅರ್ಥನೇ ಮಾಡ್ಕೊಂತ ಇಲ್ಲ. ಹಂಗೆ ಏಸಪ್ಪ ನಮ್ಮೊಂದು ಏನ್ ಮಾಡ್ತಾನೆ ಅಂತ ಅರ್ಥ ಮಾಡ್ಕೋಬೇಕಂದ್ರೆ ಮೊಟ್ಟ ಮೊದಲಾಗಿ ಆತನ ಚಿತ್ತವನ್ನ ತಿಳಿದಿರ್ಬೇಕು, ಆತನ ಇಷ್ಟವನ್ನ ತಿಳ್ಕೊಂಡಿರ್ಬೇಕು. ಅದಕ್ಕೆ ದೇವರ ಒಂದು ಇಷ್ಟ ಅಥವಾ ಚಿತ್ತ ಬಹಳ ಬಹಳ ಮುಖ್ಯವಾಗಿ ಒಬ್ಬ ವಿಶ್ವಾಸಿ ತಿಳ್ಕೊಳ್ಬೇಕು. ಎರಡನೇದಾಗಿ ಮೊದಲನೇದಾಗಿ ಯಾಕೆ ತಿಳ್ಕೊಬೇಕಂತೆ? ಟು ಅಂಡರ್ಸ್ಟ್ಯಾಂಡ್ ಇಸ್ ವರ್ಡ್. ಹೇಳ್ರಿ, ಆತನ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗಿ. ಹೇಳ್ರಿ, ಎರಡನೇದಾಗಿ ಯೋಹಾನ 9:31, ಜಾನ್ ಚಾಪ್ಟರ್ 9 verse 31. ಯೋಹಾನ 9:31. ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು ಬಲ್ಲೆವು. To get answers for our prayers. ನಮ್ಮ ಒಂದು ಪ್ರಾರ್ಥನೆಗಳಿಗೆ ಉತ್ತರ ಸಿಗ್ಬೇಕಂದ್ರೆ ನಮಗೆ ಮೊದಲು ದೇವರ ಚಿತ್ತ ಗೊತ್ತಿರ್ಬೇಕು, ದೇವರ ಇಷ್ಟ ನಮಗೆ ಗೊತ್ತಿರ್ಬೇಕು ಅಲ್ವಾ? ದೇವರ ಚಿತ್ತ ಗೊತ್ತಿರ್ಬೇಕು. ಅಕಾರ್ಡಿಂಗ್ ಟು ಹಿಸ್ ವಿಲ್ ವಿ ಹ್ಯಾವ್ ಟು ಪ್ರೇ. ಆತನ ಚಿತ್ತದಂತೆ ನಾವು ಪ್ರಾರ್ಥನೆ ಮಾಡಬೇಕು. ಅನೇಕ ಸಾರಿ ನಾವು ನೋಡ್ತೇವೆ ಆತನ ಚಿತ್ತನೇ ಇಲ್ಲ, ಅದು ನಾವು ಕೇಳ್ತಾ ಇದೀವಿ, ಬೇಡ್ತಾ ಇದೀವಿ, ವರ್ಷಾನುಗಟ್ಟಲೆ ಬೇಡ್ಕೊಂಡ್ ಬರ್ತಾ ಇದೀವಿ, ಏನು ಅರ್ಥ ಮಾಡ್ಕೊಂತೀರಾ? ಏಸಪ್ಪ ನೃತ್ಯ ಏನಿದೆ, ಏಸಪ್ಪ ಇಷ್ಟ ಏನು ಆ ವಿಚಾರದಲ್ಲಿ ನಮಗೆ ಗೊತ್ತಿಲ್ಲ. ಅದೇ ನಾವೇನ್ ಮಾಡ್ತಾ ಇದೀವಿ, ಕೇಳ್ತಾ ಇದೀವಿ. ಯಾಕೆ ನಮಗೆ ಗೊತ್ತೇ ಇಲ್ಲ ಆತನ ಚಿತ್ತ. ಅದ್ರ ನಾವು ಬಾಯಲ್ಲಿ ಹೇಳಿದ್ರು ಐ ಲವ್ ಜೀಸಸ್, ಏಸಪ್ಪನ ಪ್ರೀತಿ ಮಾಡ್ತೀವಿ. ಆದ್ರೆ ಏಸಪ್ಪನ ಹೃದಯದಲ್ಲಿರುವಂತ ಇಷ್ಟ ಏನು ನಮಗೆ ಗೊತ್ತಿಲ್ವೇ? ದೇವ್ರ ಚಿತ್ತ ಇದ್ರೆ ಏನ್ ಮಾಡ್ತಾ ಇರ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ಅದಕ್ಕೆ ಅಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತದೆ ಆ ವಾಕ್ಯ. ಯಾವನು ಭಕ್ತನಾಗಿದ್ದಾನೋ, ನಾವೆಲ್ಲ ಅದನ್ನ ಭಕ್ತಂತಾನೆ ವಿಶ್ವಾಸಿಗಳಿರ್ತಾರೆ, ಆದ್ರೆ ಚಿತ್ತ ಅಂತ ನಡೆಯುತ್ತಾನೋ ಅವನ ಪ್ರಾರ್ಥನೆ ಕೇಳ್ತಾನೆಂದು ಬಲ್ಲೆವು. ವಿಶ್ವಾಸಿಗಳಾಗಿ ಭಕ್ತರಾಗಿ ಸಾಗುತ್ತೀರಿ. ಅದರ ಚಿತ್ತದಂತೆ ನಾವು ಪ್ರಾರ್ಥನೆ ಮಾಡಬೇಕು. ಅದರ ಚಿತ್ತಂತೆ ಪ್ರಾರ್ಥನೆ ಮಾಡ್ಬೇಕಂದ್ರೆ ಮೊಟ್ಟ ಮೊದಲಾಗಿ ನಾವು ಅದರ ಚಿತ್ತವನ್ನ, ಅದರ ಇಷ್ಟವನ್ನ ಅರ್ಥ ಮಾಡ್ಕೊಳ್ಬೇಕು. ಎಲ್ಲಾ ವಿಚಾರಗಳು ಅದ್ರ ಇಷ್ಟ ಏನು, ಅದರ ಚಿತ್ತ ಏನು ಅಂತ ನಾವು ತಿಳ್ಕೊಳ್ಬೇಕು. ಮೊದಲನೇದಾಗಿ ಏನಂದ್ರೆ ಟು ಅಂಡರ್ಸ್ಟ್ಯಾಂಡ್ ಇಸ್ ವರ್ಡ್. ಆತನ ವಾಕ್ಯವನ್ನ ಅರ್ಥ ಮಾಡ್ಕೋಕೆ ಆತನ ಚಿತ್ತ ಬೇಕು. ಎರಡನೇದಾಗಿ ನಮ್ಮ ಪ್ರಾರ್ಥನೆಗೆ ಉತ್ತರ ಬೇಕಂದ್ರೆ ನಾವೇನ್ ಮಾಡ್ಬೇಕು, ಆತನ ಚಿತ್ತವನ್ನ ತಿಳಿದಿರ್ಬೇಕು. ಮೂರನೇದು ಟು ಪ್ಲೀಸ್ ಗಾಡ್. ದೇವರನ್ನ ನಾವು ಮೆಚ್ಚಿಸಬೇಕಂದ್ರೆ ಅದರ ಇಷ್ಟ ಗೊತ್ತಿಲ್ಲದೆ ನಾವು ಮೆಚ್ಚಿಸಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ನನ್ನನ್ನು ಯಾರಾದ್ರೂ ಮೆಚ್ಚಿಸ್ಬೇಕಂದ್ರೆ ನಾನು ಇಷ್ಟದಂತೆ ಅವ್ರು ನಡ್ಕೋಬೇಕು, ನಾನು ಇಷ್ಟದಂತೆ ತಗೊಂಡು ಕೊಡ್ಬೇಕು ತಾನೆ. ಮಸಾಲ ಪುರಿ ಕೊಡ್ಬೇಕು, ಅವ್ರು ಗೊತ್ತಿರ್ಬೇಕು ನನ್ನ ಇಷ್ಟ ಏನು ಅಂತ. ಅದ್ರ ಬಿರಿಯಾನಿ ತಗೊಂಡು ಕೊಟ್ರೆ ನಾನು ಇಷ್ಟನೇ ಇರ್ತಾರೆ, ನಾನು ಅವ್ರು ಏನು ಕೇಳಿದೆ ಇಲ್ಲ. ತಪ್ಪ ಸರಿ ಅವನೇನ್ರಿ, ನಾನು ಕೇಳಿದೆ, ನನಗೆ ಇಷ್ಟ ಮಸಾಲ ಪುರಿ, ಬಿರಿಯಾನಿ ತಗೊಂಡು ಕೊಟ್ಬಿಟ್ಟು ಯಾಕೆ ಬಿರಿಯಾನಿ ಅವ್ರಿಗೆ ಇಷ್ಟ. ನಾನು ಹೇಳಪ್ಪ ಅಪ್ಪ ವೆಜಿಟೇರಿಯನ್ ಮಾಡೋದಿಲ್ಲ ಅಪ್ಪಲ್ಲ. ಮೀಟಿಂಗ್ ಆದ್ಮೇಲೆ ನಮ್ಮ ವಿಶ್ವಾಸಿಗಳು ಪಾಸ್ಟರ್ಸ್ಗಳು ನಾನ್ ವೆಜ್ ತಿನ್ನಬೇಕು, ಕೋಳಿ ಮಾಡ್ಬೇಕು, ಕೋಳಿನೇ ತಿನ್ಬೇಕು. ಎಷ್ಟು ತರಿದ್ರೆ ಆಯಾ ಮುಂದೆ ಬೇಡ ಅಂತಲ್ಲ. ಅದು ಚಿಕ್ಕಬಳ್ಳಾಪುರ ಆಗಿರ್ಬೋದು, ದೊಡ್ಡಬಳ್ಳಾಪುರ ಆಗಿರ್ಬೋದು, ಕಮ್ಮನಲ್ಲಿ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು. ನಂಗೆ ಅನ್ಸುತ್ತೆ ಅಮೇರಿಕಾ ಕೂಡ ಎಲ್ಲ ಒಂದೇ ಕಡೆ ಇರ್ತಲ್ಲ, ಎಲ್ಲರಿಗೂ ಅದೇ ಇಷ್ಟ. ಹಂಗೆ
ಹಂಗೆ ನಾವು ದೇವ್ರ ಚಿತ್ತ ಅರ್ಥ ಮಾಡ್ಕೊಳ್ದೆ ನಾವು ಏಸಪ್ಪನ ಪ್ಲೀಸ್ ಮಾಡಕ್ ಹೋದ್ರೆ ಹೆಂಗ್ ಪ್ಲೀಸ್ ಮಾಡ್ತಾ ಇರ್ತೀವಿ? ಏಸಪ್ಪ ನಾನು ಕಾಲಿಗೆ ಹೋಗ್ತೀನಿ, ದರ್ಶನ ಮಾಡ್ತಾ ಇದ್ದೀನಿ, ಪ್ರೇಯರ್ ಮಾಡ್ತಾ ಇದ್ದೀನಿ ಅಲ್ವಾ, ನಾನು ಚರ್ಚಿಗೆ ಹೋಗ್ತಾ ಇದ್ದೀನಿ, ಚೆನ್ನ ಚೆನ್ನ ಡ್ರೆಸ್ ಹಾಕೊಂಡು ನೀಟಾಗಿ ಹೋಗ್ತೀನಿ, ಬೇಗ ನಾವು ಕುತ್ಕೊಂಡ್ಬಿಡ್ತೀನಿ, ಬೇಗ ಬಂದ್ರಪ್ಪ ಸರಿನಾ, ಬೇಗ ಬಂದು ಕುತ್ಕೊಂಡ್ಬಿಡ್ತೀನಿ, ಎಲ್ಲ ಮಾಡ್ತೀನಿ. ಏಸಪ್ಪ ಇಷ್ಟ ಆಗ್ತಾ ಇಲ್ಲ. ಯಾಕೆ ಅಂತ ಯೋಚನೆ ಮಾಡ್ಬೇಕು ನಾವು. ಯಾಕಂದ್ರೆ ಒಂದು ಸ್ಪೆಸಿಫಿಕ್ ಆದ ಚಿತ್ತ ಇದೆ ನಮ್ಮ ಜೀವಿತದಲ್ಲಿ, ದೇವರಿಗೆ ಒಂದು ನಿರ್ದಿಷ್ಟವಾದ ಒಂದು ಚಿತ್ತ ಇದೆ ನಮ್ಮ ದೇವರಿಗೆ ನಮ್ಮ ಜೀವಿತದಲ್ಲಿ. ಅದನ್ನ ಕೊಡ್ತಾ ಇಲ್ವಲ್ಲ ನಾವು. ಮೊದಲನೇದಾಗಿ ದೇವರ ಚಿತ್ತ ಯಾಕೆ ಬಹಳ ಮುಖ್ಯ ಅಂದ್ರೆ ನಾವು ದೇವರ ವಾಕ್ಯ ಅರ್ಥ ಮಾಡ್ಕೋಕ್ಕಾಗಿ, ಎರಡನೇದಾಗಿ ನಾವು ಪ್ರಾರ್ಥನೆ ಉತ್ತರಿಸಲ್ಪಡೋದಕ್ಕಾಗಿ, ಮೂರನೇದಾಗಿ ದೇವರಿಗೆ ನಾವು ಮೆಚ್ಚುಗೆಯಾಗಿ ನಡೆಯೋದಕ್ಕಾಗಿ. ಓಕೆನಾ? ನಾನು ಹೇಳಿದೆ ದೇವರ ಚಿತ್ತದಲ್ಲಿ 2 ಕಾರ್ಯ ಇದೆ. ಏನಂದ್ರೆ ಒಂದು ಜನರಲ್ ವಿಲ್, ಸೆಕೆಂಡ್ ಸ್ಪೆಸಿಫಿಕ್ ವಿಲ್. ಮೊದಲನೇದಾಗಿ ಸಾರ್ವತ್ರಿಕವಾಗಿ ಎಲ್ರಿಗೂ ಇರುವಂತಹ ಒಂದು ದೇವರ ಚಿತ್ತ, ಎರಡನೇದಾಗಿ ನಿರ್ದಿಷ್ಟವಾಗಿರುವಂತಹ ದೇವರ ಚಿತ್ತ. ಮೊದಲನೇದಾಗಿ ನೋಡೋಣ ಜನರಲ್ ವಿಲ್ ಅಂತಂದ್ರೆ ಎಲ್ಲರಿಗೂ ನಾನು ಸೇಮ್ ಆಗಿರ್ತೇನೆ ಅಲ್ವಾ. ದೇವರ ಚಿತ್ತ ಎಲ್ಲಾ ಮನುಷ್ಯರಿಗಿರುವಂತದ್ದು ಯಾವುದು? ಎಲ್ಲರ ಸತ್ಯದ ಪರಿಜ್ಞಾನ. ಎಸ್, ಒಂದೇನು ಸ್ಯಾಲ್ವೇಷನ್, ಮೊದಲ ರಕ್ಷಣೆ ಕೊಡ. ಆಮೇಲೆ ಎರಡನೇದಾಗಿ ಬ್ಯಾಪ್ಟಿಸಮ್ ತಗೊಬೇಕು, ಎಲ್ಲರೂ ನೀರಿನ ವಿಶ್ವಾಸನ ಆತ್ಮ ವಿಶ್ವಾಸ ತೆಗೆದುಕೊಳ್ಬೇಕು. ಮೂರನೇದಾಗಿ ಅದು ವಚನಗಳುಂಟು, ನಾನು ಹೇಳ್ತಾ ಇಲ್ಲ. ಆಮೇಲೆ ಇಫ್ ಯು ವಾಂಟ್ ದಟ್ ವರ್ಸಸ್ ಪ್ಲೀಸ್ ಕಮ್ ಅಂಡ್ ಕಾಂಟ್ಯಾಕ್ಟ್ ಮೀ. ನೀವು ಕಾಂಟ್ಯಾಕ್ಟ್ ಮಾಡೋದು ಗೊತ್ತು, ಆದ್ರೂ ಹೇಳ್ತೀನಿ. ಮೂರನೇದಾಗಿ ಚರ್ಚ್ ಅಟೆಂಡೆನ್ಸ್. ದೇವರ ಚಿತ್ತ ಏನಂದ್ರೆ ಎಲ್ಲಾ ವಿಶ್ವಾಸಿಗೂ ರಕ್ಷಣೆ ಹೊಂದಿ ದಿವಸ ತೆಗೆದುಕೊಂಡು ಮನೆಗೆ ಇರಬಾರ್ದು. ಎಲ್ಲಿರ್ಬಾರ್ದು? ಮಾರ್ಕೆಟ್ ಅಲ್ಲಿ ಇರಬಾರ್ದು, ಭಾನುವಾರ ಬೆಳಗಿನ. ಗೊತ್ತಲ್ಲ ಆ ದೇವರ ಚಿತ್ತ. ಇಟ್ಸ್ ಗಾಡ್ಸ್ ಡಿಸೈರ್ ಮೈ ಚಿಲ್ಡ್ರನ್ ಹ್ಯಾಸ್ ಟು ಕಮ್ ಟು ಮೈ ಬಾಡಿ ಆಫ್ ಕ್ರೈಸ್ಟ್ ಅಂತ. ಕ್ರಿಸ್ತನ ಶರೀರದಲ್ಲಿ ಬರಲೇಬೇಕು ಅಂತ ಇಷ್ಟಪಡ್ತಾನೆ ಏಸಪ್ಪ. ಹಂಗಾಂಗಲಾಗಿ ನೋಡ್ಬೇಕಂತ ಏಸಪ್ಪ ಇಷ್ಟಪಡ್ತಾನೆ. ಅದಕ್ಕೆ ಈ ಚರ್ಚ್ ಅಟೆಂಡೆನ್ಸ್ ಬೇಕೇ ಬೇಕು. ಜನರಲ್ ಆಗಿ ದೇವರಿರುವಂತಹ ಚಿತ್ತ ಎಲ್ರಿಗೂ. ನಾಲ್ಕನೇದಾಗಿ ಬೈಬಲ್ ನಾಲೆಜ್. ಸತ್ಯ ವೇದದಲ್ಲಿ ನಾವು ಬೆಳೆಯಬೇಕು, ಅರ್ಥ ಮಾಡ್ಕೋಬೇಕು. ಆ ಒಂದು ವಿವೇಕ, ಒಂದು ನಾಲೆಜ್ ನಮ್ಗೆ ಇರಬೇಕು. ಅದು ದೇವರ ಚಿತ್ತ. ಸತ್ಯವೇದ ಗೊತ್ತಿಲ್ದಿರಾನೆ ಒಂದು ಜನರಲ್ ಆಗಿ ದೇವರ ಚಿತ್ತ ಸತ್ಯವೇದ ಗೊತ್ತಾಗಬೇಕು. ಯಾಕಂದ್ರ ವೈ ಗಾಡ್ ಸೇಸ್ ದಟ್ ವಿ ಶುಡ್ ಗ್ರೋ ಇನ್ ದ ಬೈಬಲ್ ನಾಲೆಜ್. ಯಾಕಂದ್ರೆ ಆತನ ವಾಕ್ಯ ಇಲ್ದಿರಾನೆ ನಾವು ವಿಶ್ವಾಸಿಯಾಗಿ ಲೋಕದಲ್ಲಿ ಜೀವಿಸೋದಕ್ಕಾಗೋದಿಲ್ಲ ಪ್ರಿಯರೇ. ಅದಕ್ಕೆ ನೋಡಿ, there is a difference between the church goer and listening to the God's word and one who is not going to church and listening to God's word. ದೇವರ ವಾಕ್ಯ ಕೇಳೋರ್ಗು ಕೇಳದೇ ಇರೋರ್ಗು ತುಂಬಾ ವ್ಯತ್ಯಾಸ ಇದೆ. ಏನ್ ಗೊತ್ತಾ? ಯಾಕಂದ್ರೆ ಸಭೆಗೆ ಹೋಗಲ್ಲ. ಅಯ್ಯೋ ಒಬ್ರು ಹೇಳ್ತಾ ಇದ್ರು, ಸಿಸ್ಟರ್ ಕೆಲವು ಸಭೆಗಳಲ್ಲಿ, ಅದು ಆಯ್ತು ಸಭೆನೇ ಅವ್ರು ಹೇಳ್ತಾ ಇರೋ ಬೇಜಾರಾಗತ್ತಲ್ಲ. ಅದಕ್ಕೆ ಕೆಲವು ಸಭೆಗಳಲ್ಲಿ ಸಿಸ್ಟರ್ ವಿಶ್ವಾಸಗಳು ಎಷ್ಟು ಚೆನ್ನಾಗಿ ವರ್ಷಕ್ಕೆ 3 ಸಾರಿ ಬರ್ತಾರೆ ಸಿಸ್ಟರ್ ಅಂತ. ಯಾಕೆ ಪಾಸ್ಟರ್ ಅಂದ್ರೆ ನಾನು ಒಂದು ಕ್ರಿಸ್ಮಸ್, ಒಂದು ಈಸ್ಟರ್, ಇನ್ನೊಂದು ಗುಡ್ ಫ್ರೈಡೆ ಆಯ್ತು ಆಯ್ತು ಸಭೆನೇ ಅಂತ ಅವ್ರು ಹೇಳಕ್ಕಾಗಿಲ್ಲ ಅವ್ರಿಗೆ. ಯಾಕೆ ಹೇಳಿ? ಹಂಗಿದ್ದಾರೆ ವಿಶ್ವಾಸಿ. ಆ ತರ ನಾವು ವಾಕ್ಯ ಕೇಳಕ್ಕೆ ಸ್ವಲ್ಪ ಇಷ್ಟ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ದೇವ್ರ ಚಿತ್ತ ಏನು? ಸತ್ಯವೇದ ನಾವು ಬೆಳಿಬೇಕು, ಅದೇ ದೇವ್ರ ಅದರ ವಾಕ್ಯದಲ್ಲಿ ಬೆಳಿಬೇಕು. ಕೊನೆಯದಾಗಿ ಮತ್ತಾಯ 28:19 ಹೇಳುವಂತೆ ನಾವೇನ್ ಮಾಡ್ಬೇಕಂತೆ ಅದೆಲ್ಲರೂ ಗೊತ್ತಿರೋ ವಚನ, ಬೈಬಲ್ ತಿಳಿಬಾರ್ದು. ಏನ್ 28:19 ಹೊರಟು ಹೋಗಿ. God wants each and every person in this world to win the soul. ದೇವರಿಗಾಗಿ ಆತ್ಮಗಳನ್ನ ಗೆಲ್ಲಬೇಕೆನ್ನೋದು ದೇವರ ಒಂದು ಚಿತ್ತ. ಅದಕ್ಕೆ ನಾನು ಕೊನೆಯಲ್ಲಿ ಹೇಳಿದೆ, ಮುಂದೆ ಇದೆಲ್ಲ ಮಾಡಿದ್ರೆ ನಾವು ಸಹ ದೇವರಿಗೆ ಆ ಒಂದು ಆತ್ಮಗಳನ್ನ ಗೆಲ್ಲಬೇಕು. ಪ್ರತಿಯೊಬ್ಬರಿಗೂ ಇರುವಂತಹ ದೇವರ ಚಿತ್ತ ಅದು. ಜನರಲ್ ಆಗಿ ನಾವು ವಯಸ್ಸಾಗಿರ್ಲಿ ವಯಸ್ಸಾಗದೇ ಇರಲಿ, ಓದಿಲ್ಲದೆ ಇರಲಿ, ಗಂಡ ಆಗ್ಲಿ ಹೆಂಗಸಾಗ್ಲಿ, ಅವ್ರು ಏನೇ ಆಗಿದ್ರು ದೇವರ ಚಿತ್ತ ಇವೆಲ್ಲ ಜನರಲ್ ಆಗಿ ಇರುವಂತದ್ದು. ನಮ್ಮೆಲ್ಲರಲ್ಲಿ ಇರುವಂತಹ ಒಂದೇ ಒಂದು ಚಿತ್ತ ಏನಾಗಿದೆ? ಅದೇ ಸೇಮ್ ಟು ಎವ್ರಿ ಒನ್. ರಕ್ಷಣೆ, ದೀಕ್ಷಾಸ್ಥಾನ, ಸಭೆಗೆ ಹೋಗುವಂಥದ್ದು, ಸತ್ಯವೇದ ಒಂದು ನಾಲೆಜ್ ಅಲ್ಲಿ ಬೆಳೆಯುವಂಥದ್ದು, ಮತ್ತೆ ಆತ್ಮಗಳನ್ನ ಗೆಲ್ಲುವಂಥದ್ದು. ಇದೆಲ್ಲ ಮಾಡಿದೀವಾ? ಕೈತ್ರಿ ಅವೆಲ್ಲ ಆಲ್ ದಿಸ್ ಥಿಂಗ್ಸ್. ರಕ್ಷಣೆ ಬಂದಿದ್ದೀರಾ? ಪ್ರಾರ್ಥನೆ ತಗೊಂಡಿದ್ದೀರಾ? ಸಭೆ ಬರ್ತಾ ಇದ್ದೀರಾ? ಸತ್ಯವೇದ ಓದಿ ಅದರ ಬೆಳೆಗೆ ಆಸೆ ಪಡ್ತಾ ಇದ್ದೀರಾ? ಕೊನೆಯದಾಗಿ ನಮ್ಗೆ ಆದಷ್ಟು ನಾವು ಆತ್ಮಗೆ ಗೆಲ್ಲೋದಕ್ಕೆ ಇಷ್ಟಪಡ್ತೀವಾ? ಪಡ್ತಿದ್ದಾನೆ
ಗೆದ್ದೇ ಬರಲ್ಲ, ಪರಕ್ಕೆ ನಾವು ಆಸೆ ಪಟ್ಟಿರ್ತಾರೆ. ಇದೆಲ್ಲವನ್ನ ಮಾಡಿರೋರಿಗೆ ನಾನು ಇವಾಗ ಹೇಳ್ತಾ ಇರೋದು ಸ್ಪೆಸಿಫಿಕ್ ವಿಲ್ ಆಫ್ ಗಾಡ್. ಹೇಳಿ, ನಿರ್ದಿಷ್ಟವಾಗಿರುವಂತ ದೇವರ ಚಿತ್ತ ನನ್ನ ಜೀವಿತದಲ್ಲಿ ಗೊತ್ತಾಗ್ಬೇಕಂದ್ರೆ ಮೊದಲೆಲ್ಲ ಮಾಡಿರ್ಬೇಕು. ನಾವು ಯಾವ್ದೆಲ್ಲ ಮಾಡಿರ್ಬೇಕು, ಎಲ್ಲ ಮಾಡಿರ್ಬೇಕು. ಇದೆಲ್ಲ ಮಾಡಿರೋರಿಗೆಲ್ಲ ದೇವರ ಸ್ಪೆಸಿಫಿಕ್ ಆಗಿ ಯಾವ ಒಂದು ಇಲ್ಲಿ ಇಟ್ಟಿಲ್ಲ, ದೇವರ ಚಿತ್ತವನ್ನು ನಿರ್ದಿಷ್ಟವಾಗಿ ದೇವರು ಇಟ್ಟಿಲ್ಲ. ಯಾವಾಗ ನಾವೆಲ್ಲ ಮಾಡ್ತೀವೋ ಅದ ನಂತರ ನಾವು ನೋಡುವಂಥದ್ದೇನು ಸ್ಪೆಸಿಫಿಕ್ ವಿಲ್ ಆಫ್ ಗಾಡ್. ಅನೇಕರಿಗಿರುವಂತಹ ಒಂದು ಪ್ರಶ್ನೆ, ಹೆಂಗೆ ನಾನು ದೇವರ ಚಿತ್ತ ತಿಳ್ಕೊಳ್ಳೋದು? ಅಮೈ ಕರೆಕ್ಟ್ ಇಸಂಟೆ ಅಲ್ವಾ? ನಮ್ಮ ಅನೇಕರಿಗೆ ಇದರ ಪ್ರಶ್ನೆ, ಹೆಂಗೆ ದೇವರ ಚಿತ್ತ ತಿಳ್ಕೊಳ್ಳೋದು? ಒಂದು ಮದುವೆ ವಿಷಯದಲ್ಲಿ, ಮನೆ ಕಟ್ಟುವ ವಿಷಯದಲ್ಲಿ, ಸೇವೆಗೆ ಹೋಗುವ ವಿಷಯದಲ್ಲಿ, ಕೆಲಸವನ್ನು ಬದಲಾವಣೆ ಮಾಡುವ ವಿಷಯದಲ್ಲಿ ಅಲ್ವಾ? ಇದೆ ಅಲ್ಲನ್ರಿ? ಕೇಳಿದ್ರೆ ದೇವಚಿತ್ತ ನೀವು ಕೇಳಿದೀವನ್ರಿ, ಮತ್ತೆ ಮುಖ ಹಂಗ್ ಮಾಡ್ತೀರಾ? ಏನ್ರಿ ಕೇಳಿದೀವಿ ಅಂತ ಹಂಗ ಮಾಡಿದ್ರೆ ಗೊತ್ತಾ, ಬೋಲ್ಡ್ ಆಗಿ ಮಾಡಿದ್ರೆ ಅರ್ಥ. ಅವಾಗ ಸುಳ್ಳು ಹೇಳ್ಬೇಕಂದ್ರೆ ಹಂಗಲ್ಲ ಅನ್ನೋದು ಇದಾಗಬೇಕ. ಏನ್ರಿ ಭಯ ಮಾಡಿದೀವಿ ತಾನೆ, ಕೇಳ್ತೀವಿ ತಾನೆ. ಏಸಪ್ಪ ನಿನ್ ಚಿತ್ತಾನ ಈ ಹುಡುಗನ್ ಮದುವೆ ಮಾಡ್ಕೊಂಡ, ಏಸಪ್ಪ ನಿನ್ ಚಿತ್ತಾನ ನಾನು ಸಿನಿಮಾಗೆ ಹೋಗ್ಲಾ ಅಂತ ಹೇಳ್ಬೇಡ, ಏಸಪ್ಪ ನಿನ್ ಚಿತ್ತಾನ ನಾನು ಮನೆ ಕಟ್ಲ. ನಾನ್ ಕೇಳಿದೀನಿ, ಮನೆ ಕಟ್ಟಕ್ಕಲ್ಲ. ಅನೇಕ ಸಮಯದಲ್ಲಿ ಏಸಪ್ಪ ನಿನ್ ಚಿತ್ತಾನ, ಇಸ್ ಇಟ್ ಯುವರ್ ಡಿಸೈರ್ ಐ ಹ್ಯಾವ್ ಟು ಡೂ ದಿಸ್? ಕೇಳ್ಬೇಕಾಗಲ್ಲ. ಯಾಕಂದ್ರೆ ನಾನು ದೇವ್ರನ್ನ ಪ್ರೀತಿ ಮಾಡ್ತೀನಿ, ನಾನು ಏಸಪ್ಪ ನಾನು ಪ್ರೀತಿ ಮಾಡ್ತೀನಿ, ಈಸ್ ಮೈ ಫಾದರ್. ನನಗೆ ಆತನ ತಂದೆ ಆಗಿದ್ದ, ನಾನು ಆತನ ಲವ್ ಮಾಡ್ತೀನಿ, ಆತನ ಪ್ರೀತಿ ಮಾಡ್ತೀನಿ, ಆತ ನನ್ನ ಪ್ರೀತಿ ಮಾಡ್ತಾನ. ಕೇಳ್ಬೇಕಾ ಬೇಡವಾ? ಕೇಳ್ಬೇಕು ತಾನೆ. ಪರ್ಮಿಷನ್ ಕೇಳೋದ್ರಿ ನಾವು. ಕೇಳಲ್ಲ, ನಾನ್ ಕೇಳಲ್ಲ, ಪರ್ಮಿಷನ್ ಕೇಳ ಮಾಡ್ಲಾ ಏಸಪ್ಪ ಅಂತ ಕೇಳ, ನಿನ್ ಚಿತ್ತ ಆಗಿಲ್ಲ ಏಸಪ್ಪ ಅಂತ. ಅವಾಗ ಏಸಪ್ಪ ನಮ್ಮ ವಾಕ್ಯದ ಮೂಲಕ ಮಾತಾಡ್ತಾರೆ. ಎಷ್ಟು ಜನ ಕೇಳಿದ್ರಿ ವಾಕ್ಯದ ಮೂಲಕ ಮಾತಾಡೋದು? ಕೇಳಿದ್ರಾ? ಹೇಳ್ರಿ ಅಲ್ವಾ? ಗಾಡ್ ವಿಲ್ ಟಾಕ್ ಟು ಅಸ್ ಥ್ರೂ ಹಿಸ್ ವರ್ಡ್ ಅಲ್ವಾ? ದೇವ್ರ ವಾಕ್ಯದ ಮೂಲಕ ನಮ್ಮ ಒಟ್ಟಿಗೆ ಮಾತಾಡ್ತಾರೆ. ಅಥವಾ ಯಾರಾದ್ರೂ ಬೇರೆ ಸೇವಕರು ಮಾತಾಡ್ಬೇಕಾದ್ರೆ ಮಾತಾಡ್ತಾರೆ. ಅದೇ ತರ ನೋಡ್ಬೇಕು, ಸನ್ನಿವೇಶಗಳ ಮೂಲಕ ಮಾತಾಡ್ತಾರೆ. ಚಿಕ್ಕ ಮಕ್ಕಳ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಮಾತಾಡಿದಾಗ ಅದು ಅನುಭವ ಇದೆಯಾ? ಯು ಹ್ಯಾವ್ ದಟ್ ಎಕ್ಸ್ಪೀರಿಯನ್ಸ್ ಅಟ್ ಸ್ಮಾಲ್ ಚೈಲ್ಡ್ ಹ್ಯಾಸ್ ಸ್ಪೋಕನ್ ಟು ಅಸ್. ನನಗೂ ಇದೆ. ದೇವರು ಎಷ್ಟು ಚೆನ್ನಾಗಿ ಎಲ್ಲ ವಿಧದಲ್ಲಿ ಸಹ ದೇವರು ನಮ್ಮೊಟ್ಟಿಗೆ ಮಾತಾಡ್ತಾನೆ ಇರ್ತೀವಿ. ಆದ್ರೆ ಆ ಸ್ಪೆಸಿಫಿಕ್ ವಿಲ್, ಆ ನಿರ್ದಿಷ್ಟವಾದ ಒಂದು ಚಿತ್ತ ನನ್ನ ಜೀವಿತದಲ್ಲಿ ಗೊತ್ತಾಗಬೇಕಂದ್ರೆ ಕೆಲವೊಂದು ನಾವು ಫಾಲೋ ಮಾಡ್ಬೇಕು. ಏನ್ ಮಾಡ್ಬೇಕು? ಯಾವ್ದನ್ನ ಅಂತ ಈಗ ನೋಡಿ, ರೋಮಾಪುರದ ಬರೆದ ಪತ್ರಿಕೆ 12:1-7. Romans chapter 12 verse 1 and 2. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವ್ಯಾವೆಂದು ಕೇಳಿಕೊಳ್ಳುವಿರಿ. ನಮಗೆ ದೇವರ ಚಿತ್ತ ಗೊತ್ತಾಗಬೇಕಂದ್ರೆ ನಾವು ಮಾಡ್ಬೇಕಾದ ಕಾರ್ಯ ಈ ವಚನಗಳಿದೆ. ಓಕೆನಾ? 1 by 1 ನೋಡೋಣ. ಅಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಪೌಲ್ ನೋಡಿ. ಮೊದಲ ನೀವು ನಿಮ್ಮ ದೇಹಗಳು ದೇವರಿಗೆ ಮೀಸಲಾಗಿರಿ ಅಂತ ಹೇಳ್ತಾರೆ. ಎಷ್ಟು ಹೇಳ್ತಾನೆ? ಎಷ್ಟು ಹೇಳ್ತಾನೆ? ನೀವು ಓದ್ತಾನೆ ಹೇಳಿ, ನೀವು ನಿಮ್ಮ ನಿಮ್ಮ. ಯಾಕಂದ್ರೆ ನಮ್ಮ ಮನುಷ್ಯರಿಗೆ ಬೋಳು ತುಂಬಾ ಇದು ನಾವು ಬೇಡ ಆಗ್ಬೇಕ ಸಚಿವ ನಾವು ಒಪ್ಪಿಸ್ತೀವಿ ಅಲ್ವಾ? ಎಸಪ್ಪ ನಾನ್ ಕರೆಕ್ಟ್ ಆಗಿದ್ದೀನಿ, ನಾನು ಪಕ್ಕ ನೋಡು ಅವನು ಒಪ್ಪಿಸ್ಕೊಡ್ಬೇಕು ಸ್ವಲ್ಪ. ಎಸಪ್ಪ ಹೇಳ್ತಾನೆ, ಮೇಲೆ ನಗ್ತಾ ಇರ್ತಾರೆ. ಅಲ್ಲ ಮಗನೇ ನಿನ್ ಹೃದಯ ನನ್ನ ಮುಂದೆ ಗಟ್ಟಿಯಾಗಿದೆ, ನಾನ್ ನೋಡ್ತಾ ಇದ್ದೀನಿ ನೀನ್ ಎಲ್ಲಿ ತಪ್ಪು ಮಾಡ್ತಾ ಇದೀಯ ಅಂತ ಪಕ್ಕದವ್ರು ಹೇಳ್ತೀಯ. ಅದಕ್ಕೆ ನೋಡಿ ಪೌಲ ಹೇಳ್ತಾನೆ, ನೀವು ನಿಮ್ಮ ನಿಮ್ಮ ಮೊದಲನೇದಾಗಿ ನಮಗೆ ದೇವರ ನಿರ್ದಿಷ್ಟವಾದ ಚಿತ್ತ ನನ್ನ ಜೀವಿತದಲ್ಲಿ ಹೇಳ್ರಿ, ಜೋರಾಗಿ ಮನಸ್ಸಲ್ಲೂ ಬಾಯಲ್ಲಿ ಒಂದೇ ಬರಬೇಕು. ನನ್ನ ಜೀವಿತ ಆಗ್ಬಿಟ್ಟು ನನ್ನ ಪಕ್ಕದ ಜೀವಿತ ಆಗ್ಬಾರ್ದು. ನನ್ನ ಜೀವಿತದಲ್ಲಿ ಗೊತ್ತಾಗಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ನಾವು ಅದೇನಿರ್ತದೆ, ನಮ್ಮ ಶರೀರಗಳನ್ನು ದೇವರಿಗೆ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಬೇಕು ಅಲ್ವಾ? ದೇವರಿಗೆ ಇಷ್ಟವಾದ ಸಜೀವ ಯಜ್ಞವಾಗಿ ನನ್ನ ಶರೀರಗಳನ್ನು ಒಪ್ಪಿಸ್ಬೇಕಂದ್ರೆ ನಾನು ಪರಿಶುದ್ಧವಾಗಿ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಬೇಕು. ಒಂದು ಕ್ಷಣ ಪ್ರಿಯರೇ, ಬಿ ಆನೆಸ್ಟ್. ಓಕೆನಾ?
ಬಿಫೋರ್ ದ ಲಾರ್ಡ್, ಕರ್ತನ ಮುಂಭಾಗದಲ್ಲಿ ನೀವು ಪ್ರಾಮಾಣಿಕತೆಯನ್ನು ಹೇಳಿ. ಯಾವುದು ಪರಿಶುದ್ಧ ಅಂತ ವಿಶ್ವಾಸಿಗಳು ಗೊತ್ತಾಗಲ್ವಾ? ಗೊತ್ತಾಗತ್ತಾನೆ ಅಲ್ಲ? ದೇವರು ಯಾವ್ದು ಮೆಚ್ಚುತ್ತಾನೆ ಮೆಚ್ಚಲ್ಲ ಅನ್ನೋದು ವಿಶ್ವಾಸ ಗೊತ್ತಾಗತ್ತಲ್ವಾ? ಗೊತ್ತಾಗತ್ತಲ್ಲ? ಯಾರು ಹೇಳುತ್ತೆ? ಅದಕ್ಕೆ ನಾವು ನಮ್ಮ ಶರೀರವನ್ನ ಆತನಿಗೆ ಪರಿಶುದ್ಧವಾಗಿ ಮೆಚ್ಚುಗೆಯಾಗಿ ನಡೆಸುವುದಾದರೆ, ಕುಂತಾಗ ಅನೇಕ ವಚನಗಳು ಕೇಳಿ, ಲಾಸ್ಟ್ ವೀಕ್ಸ್ ಸಹ ನಾವು ಕೇಳಿ, ಅದಕ್ಕೆ ಲಾಸ್ಟ್ ವೀಕ್ ಸಹ ಕೇಳಿದ್ದೀವಿ. ನಮ್ಮ ಶರೀರ ಏನಾಗಿದೆ ಅಂತ ಯೇಸಪ್ಪನಿಗೆ ಏನಾಗಿದೆ ರೀ? ದೇವರ ಆಲಯವಾಗಿದೆ ಅಲ್ವಾ? ಯೇಸಪ್ಪನ ಆಲಯದ ಒಳಗಡೆ ನಾವ್ ಹೆಂಗ್ ಇಟ್ಕೊಳ್ಬೇಕು. ಒಂದ್ಸಾರಿ ಒಂದ್ ತಮಾಷೆ ಹೇಳ್ತೀನಿ, ಅದು ಬಸಿರ ಸತ್ಯ ಅಲ್ವಾ? ಒಂದ್ಸಾರಿ ಒಬ್ಬ ಹುಡುಗ ಹೋಗಿ ಅವಳಿಗೆ ಹೇಳಿದಂತೆ, ನಾನಿನ್ನು ಪ್ರೀತಿ ಮಾಡ್ತೀನಿ, ನಾನು ಹೃದಯ ಒಳಗೆ ಬರ್ತೀಯಾ? ಅದಕ್ಕೆ ಅವಳಿಗೆ ಚಪ್ಪಲಿ ತೆಗೀರಾ? ಅಯ್ಯೋ ಹುಚ್ಚಿ, ನಾನು ಹೃದಯ ಚಪ್ಪಲಿ ಹಾಕೊಂಬ ಪರವಾಗಿಲ್ಲ ಅಂತ. ನಾವೇನಿದೀವಂದ್ರೆ ಆಲಯದೊಳಗಡೆ ಹೋಗ್ಬೇಕಾದ್ರೆ ಚಪ್ಪಲಿ ಹಾಕೊಂಡ್ರು ಪರವಾಗಿಲ್ಲ. ನನ್ನ ಕಮಿಷನ್ ಐ ಸಾರಿ ಅಕ್ಕ, ನಾನು ಯಾರಿಗೂ ನನಗೆ ಅಫೆಂಡ್ ಮಾಡ್ತಾ ಇಲ್ಲ. ಅದೆಲ್ಲ ದೇವ್ರು ನೋಡೋದು. ಹೃದಯದಲ್ಲಿ ಕಲ್ಮಶ ಇರಬಾರ್ದು, ಹೃದಯದಲ್ಲಿ ಬೇರೆಯವ್ರ ಬಗ್ಗೆ ಹೊಟ್ಟೆ ಕಿಚ್ಚಿರಬಾರ್ದು, ಹೃದಯದಲ್ಲಿ ಬೇರೆಯವ್ರ ಬಗ್ಗೆ ಒಂದು ದ್ವೇಷ ಇರಬಾರ್ದು, ಹೃದಯದಲ್ಲಿ ದೇವ್ರ ಬಗ್ಗೆ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ನಾವು ಅನ್ಕೋಬಾರ್ದು ಪ್ರಿಯರೇ. ನಾನು ಯಾವಾಗಲೂ ನನ್ನ ಮನಸ್ಸಿಗೆ ಬರೋದು, ದಯವಿಟ್ಟು ನಾನು ಹೇಳ್ತೀನಿ, ಬಿ ಫ್ರೀ ಇನ್ ದ ಹ್ಯಾಂಡ್ಸ್ ಆಫ್ ದ ಲಾರ್ಡ್. ದೇವರ ಕರೆಗಳಿಗೆ ನಾವು ಫ್ರೀಯಾಗಿ ಒಪ್ಪಿಸ್ಕೊಟ್ಟಿದ್ರೆ ದೇವರೇ ನಮ್ಮನ್ನು ಅದ್ಭುತವಾಗಿ ನಡೆಸ್ಕೊಂಡು ಹೋಗ್ತಾರೆ. ಯಾರು ನೋಡು ನಮ್ಗೆ ಪ್ರೀತಿ ಬರ್ಬೇಕೇ ಹೊರತು ನನ್ನ ಮಗ, ನನ್ನ ಮಕ್ಕಳು, ನನ್ನ ಬಿಲೀವರು, ನನ್ನ ಸಹೋದರ, ನನ್ನ ಸಹೋದರಿಂದ ಬರ್ಬೇಕೇ ಹೊರತು ಅವ್ರು ನೋಡಿದ ತಕ್ಷಣ ಅದು ಬರ್ಬಾರ್ದು. ರಾಂಗ್, ಇಟ್ಸ್ ರಾಂಗ್. ಯಾರು ಈ ಲೋಕದಲ್ಲಿ ಪರ್ಫೆಕ್ಟ್ ಆಗಿಲ್ಲ. ಪರ್ಫೆಕ್ಟ್ ಆಗಿದ್ರೆ ನಾವು ಲೋಕದಲ್ಲೇ ಇರ್ಬೋದಾಯ್ತ್ರಿ. ಪರ್ಫೆಕ್ಟ್ ಆಗೋದಕ್ಕೋಸ್ಕರನೇ ಇದ್ರೊಳಗಡೆ ಬಂದಿರೋದು ನಾವು. ಆಮೇಲೆ ಈ ವಾಕ್ಯಗಳ ಮೂಲಕ, ಆರಾಧನೆ ಮೂಲಕ ಅಲ್ವಾ, ಬೈಯುವುದರ ಮೂಲಕ, ಪ್ರೀತಿ ಮಾಡೋದ್ರ ಮೂಲಕ, ಎಲ್ಲರ ಮೂಲಕ ದೇವರಾತ್ಮ ನಮ್ಮನ್ನ ಕಟ್ತಾ ಇದ್ದಾನೆ. ನಮ್ಮನಲ್ಲಿ ಆತನ ಒಂದು ಪರಿಶುದ್ಧತೆಯ ಪರ್ಫೆಕ್ಷನ್ ತಗೊಂಡು ಬರ್ತಾ ಇದ್ದಾನೆ. ಅದಕ್ಕೋಸ್ಕರ ಯಾರು ನೋಡಿ ಅಂತ ಒಂದು ಮನೋಭಾವನೆ ಬರಬಾರ್ದು, ನಮಗೆ ಅಂತ ಮನಸ್ಸು ಬರಬಾರ್ದು. ಅರ್ಥಾತ್ ಅವ್ರು ಏನೇ ಮಾಡಿರ್ಲಿ, ನನ್ ಕೇಳ ಯಾವಾಗ ಹೇಳಿ ದೊಡ್ಡದಾಗಿ ಏನು ಮಾಡಿಲ್ಲ, ನಮ್ಗೆ ನಮ್ ಜೀವನ ಕಿತ್ಕೊಂಡಿಲ್ಲ. ಏನ್ ನಮ್ಮ ಬಗ್ಗೆ ಒಂದು ಮಾತಾಡಿದಾರ, ಕ್ಷಮಿಸಿ, ಅವ್ರ ಹತ್ರ ಮಾತಾಡಿ. ದೇವ್ರ ಬಗ್ಗೆ ತುಂಬಾ ಚೆನ್ನಾಗಿದೆಯಲ್ಲ, ಒಳ್ಳೇದು ಮಾಡೋರ್ನೇ ಹೋಗಿ ನೀವು ತಿರುಗಿ ಮಾತಾಡ್ಕೊಂಡು ಒಳ್ಳೇದು ಮಾಡ್ತಾ ಇದ್ರೆ, ಕೆಟ್ಟದ್ದು ಮಾಡಿದ್ರೆ ಏನ್ ಪ್ರಯೋಜನ? ನೀವು ಒಳ್ಳೇದೇ ಮಾಡಿದ್ರೆ ಅವ್ರ ತಲೆ ಮೇಲೆ ಏನಾಗತ್ತಂತೆ, ಕೆಂಡಾಗತ್ತಂತೆ. ಬೇಜಾರಾಗೋದು ಹೋಗಿ ನಾನು ನೋಡಿ ಇಷ್ಟು ಅದು ಕುಚ್ಚಬೇಕು ಅವ್ರ ಮನಸ್ಸಾಕ್ಷಿ. ಅದು ಬಿಲೀವರ್ ಒಂದು ಬುದ್ಧಿ ಅಂದ್ರೆ, ನಾನು ಎಷ್ಟು ಮಾತಾಡಿ ನೋಡೋಣ ಸಿಸ್ಟರ್ ಅಂತಾನೆ ಬರ್ತಾರೆ ನೋಡ, ಅವ್ರಿಗೆ ಮುಖ ಇಲ್ಲ. ಹೋಗ್ತಾ ಹೋಗ್ತಾ ಏನ್ ಮಾಡ್ತಾರೆ, ಅದು ಬಿಟ್ಬಿಡ್ತಾರೆ, ಮಾತಾಡೋದೇ ಬಿಟ್ಬಿಡ್ತಾರೆ, ಆ ಗಾಸಿಪ್ ಮಾಡಕ್ ಬಿಡ್ತಾರೆ. ಅದಕ್ಕೋಸ್ಕರ ನಾವು ನಮ್ಮ ಒಂದು ಫಿಸಿಕಲ್ ಲೈಫ್ ನ, ನಮ್ಮ ಶರೀರಗಳನ್ನ ನಾವು ದೇವರಿಗೆ ಮೆಚ್ಚುಗೆಯಾಗಿಯೂ ಆತನಿಗೆ ಪರಿಶುದ್ಧವಾಗಿಯೂ ಇಡಬೇಕು. ಆಗ ನಮಗೆ ಆತನ ಸ್ಪೆಸಿಫಿಕ್ ವಿಲ್ ಗೊತ್ತಾಗೋದು. ಎರಡನೇದಾಗಿ ಆ ವಚನ ಹೇಳ್ತಾರಲ್ಲಿ ಕಾನ್ಸಿಕ್ರೇಟೆಡ್ ಅಂಡ್ ಡೆಡಿಕೇಟೆಡ್ ಟು ಗಾಡ್. ನಾವ್ ಹೇಳ್ತಾರೆ ಒಪ್ಪಿಸಿಕೊಡಿ ಅಂತಿದೆಯಲ್ಲ, ಸರಿ, ಅರ್ಪಿಸಿರಿ ಅಂತಿದೆಯಲ್ಲ, ಆ ಅರ್ಪಿಸೋದು ನೋಡುವುದಾದ್ರೆ ಇಟ್ಸ್ ಎ ಕಾನ್ಸಿಕ್ರೇಷನ್, ಅಥವಾ ನಮ್ಮನ್ನ ಒಪ್ಪಿಸಿಕೊಡುವಂತದ್ದು. ಇದು ತುಂಬಾ ಕಷ್ಟ ಅಲ್ವಾ? ಅಲ್ಲಿ ಪ್ರತಿಷ್ಠೆ ಮಾಡೋದು ಅಂತ ಹೇಳೋದು ಸತ್ಯವೇದ ಅರ್ಥ ಇರುತ್ತಾ? ಸೆಟ್ ಅಪಾರ್ಟ್. ಪರಿಶುದ್ಧತೆ ಬೇಕಾ? ಸೆಟ್ ಅಪಾರ್ಟ್. ನಾನು ಪರಿಶುದ್ಧವಾಗಿದ್ದೇನೆ ಅಂದ್ರೆ ನಾನು ಈ ಲೋಕದಿಂದ ಬೇರ್ಪಟ್ಟವರಾಗಿ ಕರ್ತನಿಗಾಗಿ ಜೀವಿಸ್ತಾ ಇದ್ದೆ ಅಂತ ಅರ್ಥ. ಓಕೆ, ಎಲ್ಲಾ ಸಮಯಗಳಲ್ಲಿ, ಎಲ್ಲಾ ಸ್ಥಿತಿಗಳಲ್ಲೂ, ಎಲ್ಲಾ ಜಾಗಗಳಲ್ಲೂ ನಾನು ನನ್ನ ಬೇರ್ಪಡಿಸ್ಕೊಳ್ಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಭೆ ಒಳಗಡೆ ಮಾತ್ರ ಅಲ್ಲ, ವಿಶ್ವಾಸಿ ಹೊತ್ತಿಗೆ ಮಾತ್ರವಲ್ಲ. ಅದಕ್ಕೆ ದೇವರು ಹೇಳ್ತಾನೆ, ಅವಿಶ್ವಾಸಿ ಸಹ ಪ್ರೀತಿ ಮಾಡು, ಅವಿಶ್ವಾಸ ಸೇರ್ಕೋ, ಈಟು ಜೋಡ ಆಗ್ಬೇಡ, ಆದ್ರೆ ಅವರೊಟ್ಟಿಗೆ ನಿನಗಿರ್ಬೇಕು, ಬೆಳಕಾಗಿರು ಅಂತ. ಅದಕ್ಕೆ ಸ್ವಲ್ಪ ಪರಲೋಕದಲ್ಲಿ ಬೆಳಕಾಗಿರ್ತೀನಿ ಹೇಳ, ಲೋಕದಲ್ಲಿ ಏನಾಗಿದ್ದೀರಿ ಅದನ್ನೇ ಸ್ವಲ್ಪ ತೋರ್ಸೋಕೆ ಪರಲೋಕ ಬಿಟ್ಟು ಬಂದಿದ್ದೀವಿ. ನಾನು ಬೆಳಕಾಗಿದ್ದೀನಿ ನೋಡು, 33 ವರ್ಷ ನಾನು ಬೆಳಕಾಗಿದ್ದೆ ಈ ಲೋಕದಲ್ಲಿ. ಹಾಗೆ ನೀವು ಬೆಳಕಾಗಿರ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಅವರೊಟ್ಟಿಗೆ ಸೇರ್ಕೋದಲ್ಲ ಸರಿ, ಆದ್ರೆ ಅಲ್ಲಿಯೂ ಸಹ ನಾವೇನಾಗಿರ್ಬೇಕು? ಸೆಟ್ ಅಪಾರ್ಟ್ ಆಗಿರ್ಬೇಕು. ಅವ್ರು ನೋಡ್ತಾ ನಾನು ನೋಡಿ ಅನೇಕರು ಹೇಳ್ತಾರೆ, ಆಂಟಿ ಅವ್ರು ನನಗೆ ನೈವೇದ್ಯ ಕೊಡ್ಲಿಲ್ಲ ಆಂಟಿ, ಪ್ರಸಾದ ಕೊಡ್ಲಿಲ್ಲ ಆಂಟಿ, ಅವ್ರು ಗೊತ್ತಾಂಟಿ ನಾನು ಕ್ರಿಶ್ಚಿಯನ್ ಅಂತ. ವಾಡೆ ನನ್ಗೆ ಸಂತೋಷ ಆಗಿರುತ್ತೆ. ಅದು ಬಿಟ್ಟು ಒಂದ್ಸತಿ ಹಸ್ಬಿಟ್ಟಿಗೆ ಆಸೆ ಪಟ್ಟು ಬಾಯಿಗೆ ಹಾಕೊಂಡ್ರೆ ಅನ್ಕೊಳ್ಳಿ, ನೆಕ್ಸ್ಟ್ ಡೇ ತಂದ್ಕೊಡ್ತಾರೆ. ಅದು ಬಿಟ್ಟು
ದೊಡ್ಡ ತಗೊಂಡ್ಬಿಡ್ತಾರೆ, ಇಷ್ಟಕ್ಕೆ ತಗೊಂಡ್ರೆ ದೊಡ್ಡ ತಗೊಂಡು ನೀನೇನೇ ಹೇಳ್ತಾರಲ್ಲ ಅಲ್ವಾ. ಅದಕ್ಕೆ ಫಸ್ಟ್ ಇಂಪ್ರೆಷನ್ ಅಂಡ್ ಫಸ್ಟ್ ಇಸ್ ವೆ ಆಲ್ವೇಸ್ ಇಂಪಾರ್ಟೆಂಟ್. ಒಂದ್ಸತಿ ಮಾಡ್ತೀನಿ ಅಲ್ಲ, ಒಂದ್ಸತಿನೂ ಮಾಡಲ್ಲ ಆಗ್ಬೇಕು. ನಾನು ನೋಡಿರ್ಬೇಕು, ನಮ್ಮ ಸಭೆಯಲ್ಲಿ ನೋಡಿದ್ದೀನಿ, ಈಗಲೂ ನೋಡಿದ್ದೀನಿ, ಅವಾಗಲೂ ನೋಡಿದ್ದೀನಿ. ನಾನು ನಮ್ಮ ಚಂದ್ರವರಪ್ಪ ಚಿಕ್ಕರಾಮ್ ಮರೆಯಕ್ಕೆ ಆಗ ನನ್ನ ವಿಷಯದಲ್ಲಿ ನನ್ನ ಮುಂದೆನೆ ಮಾತಾಡಿದ್ರು, ಜೇಕಬ್ಬನ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ನಾ ತಗೋಲ್ಲ ಪಾಸ್ಟರ್, ಚೆನ್ನಾಗಿದ್ರು ನಾ ತಗೋಲ್ಲ ಪಾಸ್ಟರ್, ನನ್ನ ಕೆಲಸ ತೆಗೆದು ಕೊಡೋಲ್ಲ, ನಾ ತಗೋಳೋದೇ ರವಾದ ಪ್ರಸಾದ. ಅದು ಅವರ ಗ್ರೇಟ್ ಟೆಸ್ಟಿಮನಿ ಅಲ್ಲ, ಹಂಗಿರ್ಬೇಕು. ತಗೊಂಡವ್ರಾದ್ರೆ ಈಡ್ ಜೋಡಾಗು ಅಂತ ಹೇಳ್ತೀರಾ ಏಸಪ್ಪ ಅಲ್ಲಿ ಏನ್ ಹೇಳ್ತಾನೆ, ಹೌದು ತಿಳಿಯಲು ಸೆಟ್ಟ ಪಾಠ ಆಗು, ನನ್ನ ಮಗು ತೋರ್ಸ್ಕೊಡೋರಿಗೆ ಅಂತಾರೆ. ಹಾಲೆಲೂಯಾ. ಅದನ್ನ ಮಾಡ್ಬೇಕು ಪ್ರಿಯ ನಾವು. ಅಂದ್ರೆ ನಮ್ಮನ್ನ ಒಪ್ಪಿಸ್ಕೊಡ್ತೀವಿ, ದೇವರಿಗೆ ಡೆಡಿಕೇಟ್ ಮಾಡಿದೀವಿ ಅಂದ್ರೆ ಅದೇ ಅರ್ಥ. ಮೂರನೇದಾಗಿ ಅದು ಹೇಳ್ತಾರೆ, ಆ ವಚನ ಹೇಳ್ತಾರೆ ಏನಂತ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಯೂಶಲ್ ಆಗಿ ಅನೇಕ ಒಂದು ವಿಶ್ವಾಸಿಗಳಾಗ್ಲಿ ಸೇವಕರಾಗ್ಲಿ ಏನ್ ಯೋಚನೆ ಮಾಡ್ತಾರೆ ಗೊತ್ತಾ, ಈ ಲೋಕದಲ್ಲಿ ನಾನು ಟ್ರಾನ್ಸ್ಫಾರ್ಮ್ ಆಗ್ಬೇಕು, ಅಥವಾ ನಾನೊಂದು ಕನ್ಫರ್ಮ್ ಆಗಿ ಈ ಒಂದು ಲೋಕಕ್ಕೆ ನಾನು ಏನ್ ಮಾಡ್ಕೋಬೇಕಂತಿದೆ ಅಲ್ಲಿ ಅನುಸರಿಸದೆ, ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ಅಂತ ಹೇಳ್ಬೇಕಾದ್ರೆ ಅನೇಕ ವಿಶ್ವಾಸಿಗಳು ಸೇವಕರು ಏನಕ್ಕೋತಾರಂದ್ರೆ, ವಿಶ್ವಾಸಿ ಜೀವಿತ ಹೆಂಗಿದೆ ಗೊತ್ತಾ, ಇಟ್ ಶುಡ್ ನಾಟ್ ಬಿ ಲೈಕ್ ಇನ್ಸುಲೇಷನ್. ಹೆಂಗಂದ್ರೆ ಐಸೋಲೇಟೆಡ್ ಆಗಿರ್ಬಾರ್ದು, ಆದ್ರೆ ಅದು ಇನ್ಸುಲೇಷನ್ ಆಗಿ ಐಲ್ಯಾಂಡ್ ಆಗಿರ್ಬೇಕು. ಚೆನ್ನಾಗಿ ಕೇಳಿಸ್ಕೊಳ್ಳಿಕ್ಕಿದ್ದಾರೆ. ಈ ಒಂದು ಇನ್ಸ್ಟೇಷನ್ ನಂಗೆ ತುಂಬಾ ಇಷ್ಟ. ಆ ಒಂದು ವಿಶ್ವಾಸಿ ಜೀವಿತ ಹೆಂಗಿರ್ಬೇಕಂದ್ರೆ, ನಾನು ಸಪರೇಟ್ ಮಾಡ್ಕೊಂಡ್ಬಿಡ್ತೀನಿ, ನಾನು ಯಾರ ಹತ್ರ ಮಾತಾಡಲ್ಲ. ಕಾಲೇಜ್ ನೋಡ್ಬೋದು ನೀವು, ಸ್ಕೂಲ್ ನೋಡ್ಬೋದು ನೀವು, ಕೆಲಸ ಮಾಡ್ಕೊಂಡು ನೋಡ್ಬೋದು, ಏನು ಬುದ್ಧ ಅಂತ ಹೇಳ್ಬಾರ್ದಲ್ಲ ನಾವು. ಆತರ ಏನು ಮಾಡಿದಕ್ಕೆ ಒಳ್ಳೆ ಮನುಷ್ಯನಾಗಿದ್ದಾರೆ, ಮನುಷ್ಯಾಗಿದ್ದಾಳೆ ಹಂಗಲ್ಲ ಏಸಪ್ಪ ನಮ್ ಕರೀತಾರೆ. ಹೆಂಗಿರ್ಬೇಕಂದ್ರೆ ವಿಶಿಪ್ಪಿಲಕ್ಕೆ ಐಲ್ಯಾಂಡ್ ಅಂದ್ರೆ ದ್ವೀಪದ ಸುತ್ತಲೂ ನೀರಿರ್ತಾನೆ. ದ್ವೀಪದೊಳಗೆ ನೀರು ಬಂದಿರೋದು ದ್ವೀಪ ಅಲ್ಲ, ದ್ವೀಪದ ಸುತ್ತಲೂ ನೀರಿರ್ತ. ಹಂಗೆ ನಾನು ವಿಶ್ವಾಸಿ ಲೋಕದಲ್ಲಿ ಒಂದು ದ್ವೀಪದ ಹಾಗಿರ್ಬೇಕಾಗಲೂಯ. ನಾನು ಸುತ್ತಲೂ ಲೋಕ ಇರ್ಬೇಕು, ನಾನು ಹೊರಗೆ ಲೋಕ ಬರಬಾರ್ದು. ಲೋಕದವರು ಇಷ್ಟಪಡದೆ ಇರುವಂತ ಕಾರ್ಯಗಳು ಮಾಡಕ್ಕೆ ಇಷ್ಟಪಡಬಾರ್ದು. ಲೋಕದವರು ದುರಾಸೆ ಪಟ್ಟು ಮಾಡ್ತಾರೆ, ಆತ ನನಗೆ ದುರಾಸೆ ಇರಬಾರ್ದು ಪ್ರಿಯರೇ. ಅದು ಲೋಕ ನಾನು ಹೊರಗಡೆ ಬರೋದ ಅರ್ಥ. ನಾನೇನಾಗಿರ್ಬೇಕು, ಐ ಶುಡ್ ಬಿ ಲೈಕ್ ಐಲ್ಯಾಂಡ್. ಜನ ಹೇಳ್ತಾರಲ್ವಾ, ತುಂಬಾ ಯೌನಸ್ಥ ಮಕ್ಕಳು ಐಲ್ಯಾಂಡ್ ಹೋಗಕ್ಕೆ ಇಷ್ಟ ತಾನೆ, ಕಟ್ಟನ ಹೇಳ್ತಾರಲ್ವಾ, ಇಷ್ಟ ನಂಗೆ ಇಷ್ಟ ಬೇಕು ದ್ವೀಪಕ್ಕೆ ಹೋಗಕ್ಕೆ. ಸುತ್ತಲೂ ನೀರಿರುತ್ತೆ, ಮಧ್ಯದಲ್ಲಿ ದ್ವೀಪ ಇರುತ್ತೆ, ಐಲ್ಯಾಂಡ್ ಇರುತ್ತೆ. ಹಂಗೆ ನನ್ನ ಜೀವನ ಇರ್ಬೇಕು. ಅದನ್ನೆಲ್ಲ ಹೇಳ್ತಾ ಇರೋದಲ್ಲಿ, ನಾಟ್ ಕನ್ಫರ್ಮ್ ಟು ದಿಸ್ ವರ್ಲ್ಡ್. ಈ ಲೋಕಕ್ಕೆ ನಾವು ಇಹಲೋಕಕ್ಕೆ ನಾವು ಅನುಸರಿಸಿ ನಡಿಬಾರ್ದು. ಅನುಸರಿಸಿ ನಡೆದ್ರೆ ದ್ವೀಪದೊಳಗೆ ನೀರು ಬಂದ್ಬಿಡ್ತಂತ ಅರ್ಥ. ಪಾಪ ನನ್ನೊಳಗೆ ಇದೆ ಅಂತ ಅರ್ಥ. ನಾನು ಪಾಪಿ ಅಲ್ಲ, ನಾನು ಪಾಪ ಮಾಡಲ್ಲ, ನಾನು ಯಾರು ಇದು ಮಾಡ ಅಂತ ಐಸೋಲೇಟೆಡ್ ಆಗಿರೋದಲ್ಲ, ಗೊತ್ತಲ್ವಾ? ಅದು ನಮ್ಮ ಹಿಂದೂ ತತ್ವದ ಗುರ್ತಾಗಿರುವಂತದ್ದು. ಅದಕ್ಕೆ ಅವ್ರಿಗೆ ಮಾಡಕ್ಕಾಗಲ್ಲ ಅಂತಾನೆ ಅವ್ರು ಹೋಗಿ ಮಾತ್ರ ಕುತ್ಕೊಂಡ್ಬಿಡ್ತಾರೆ, ಅವ್ರು ಹೋಗಿ ಎಲ್ಲೋ ಕುತ್ಕೊಂಡ್ಬಿಡ್ತಾರೆ. ಸನ್ಯಾಸಿ ಆಗೋದು ಯಾಕೆ ಗೊತ್ತಾ, ಅವ್ರಿಗೆ ಸಂಸಾರದಲ್ಲಿ ಮಾಡಕ್ ಆಗ್ತಾ ಇಲ್ಲ. ನನ್ನೇ ಸ್ವಲ್ಪ ಬರ್ತಾನೆ, ಲೋಕದಲ್ಲಿ ಇದ್ಕೊಂಡೆ ಅನ್ಯ ಜನಗಳ ಮುಂದೆ ಅವಿಶ್ವಾಸಿಗಳ ಮಧ್ಯದಲ್ಲಿ ನೀನು ಒಂದು ದ್ವೀಪದ ಹಾಗೆ ಇರು. ನಮ್ಮ ಎಲ್ಲ ಭಾವನೆ ಹೇಗಿರ್ಬೇಕು, ಪರಲೋಕದ ಭಾವ ಆಗಿರ್ಬೇಕು, ಪರಲೋಕದ ಕುರಿತ ಯೋಚನೆ ಮಾಡುವಂತವ್ರು ಆಗಿರ್ಬೇಕು. ಮನುಷ್ಯ ನೋಡಿದ್ರೆ ಅದೇ ನಮ್ಮ ಇವ್ರು ಹೇಳ್ತಾ ಇದ್ರು, ನೋಡ್ರಾಜ್ ಪಾಸ್ಟರ್ ಇದರಲ್ಲಿ ಮೆಸೇಜ್ ಅಲ್ಲಿ ಚಿಕ್ಕಬಳ್ಳಾಪುರಲ್ಲಿ ನಾನು ಹೇಳ್ಕೊಡ್ತೀನಿ. ನಮ್ಮ ಇವರಿಗೆ ಅವ್ರು ವಿಶ್ವಾನಿಗೆ ಕೆಲಸ ಮಾಡ್ತಾರಲ್ಲ, ನಾನು ಹೇಳ್ಕೊಡ್ತೀನಿ ನಮ್ಮ ಒಂದು ಇವ್ರ ಮಿಷನರಿಗಳಿಗೆ, ನೀ ಯಾವ ಮನುಷ್ಯನ್ ನೋಡಿದ್ರು ಅವ್ರಲ್ಲಿ ನೀನು ಇಸ್ರೇಲ್ನ ಕಾಣ್ಬೇಕು. ಆಮೇಲೆ ಕರೆಕ್ಟಲ್ಲ ಪಾಸ್ಟರ್? ಯಾಕಂದ್ರೆ ಅವ್ರಿಗೆ ಇಸ್ರೇಲ್ ಅವರು ದೇವರ ಹತ್ರ ಬರ್ಬೇಕು, ಆ ಸೋಲ್ನ ನೀವು ವಿನ್ ಮಾಡ್ಬೇಕು. ಹಂಗೆ ಇರ್ಬೇಕು ಹೊರತು ನಾವು ಒಬ್ಬ ಮನುಷ್ಯ ನೋಡಿದ್ರೆ ನಾವು ಸಹ ಒಂದು ಲೋಕ ರೀತಿಯಲ್ಲಿ ನೋಡ್ಬಾರ್ದು. ಅಲ್ಲ, ವಾಟ್ಸ್ ಪಾಯಿಂಟ್ ಇನ್ ದಟ್ ಬಿಕಮಿಂಗ್ ಎ ಬಿಲೀವರ್? ನಾನು ಅವ್ರನ್ನ ಔಟನೇ ನೋಡ್ಬಾರ್ದು, ಅವ್ರನ್ನ ನಾನು ಏಸಪ್ಪ ನೋಡೋಂಗ್ ನೋಡ್ಬೇಕು, ಪರಲೋಕ ಭಾವದಿಂದ ನೋಡ್ಬೇಕು. ಅವ್ರು ನೋಡಿ ನಾವ್ ಏನ್ ಮಾಡ್ತೀವಿ ಗೊತ್ತಾ, ಅವ್ರು ತಪ್ಪು ಹುಡುಕಲ್ಲ, ತಪ್ಪು ಹುಡುಕಲ್ಲ. ನಮ್ ಕಣ್ಣಿಗೆಲ್ಲ ಕಾಣಿಸ್ಬಿಡೋದು ಫಸ್ಟ್ ತಪ್ಪೇ, ಸರಿ ಕಾಣಿಸುತ್ತೆ ತಪ್ಪಿಗೆ ಅಲ್ವಾ? ಅನೇಕ ಸಾರಿ ನಾವು ನೋಡಿದ್ರೆ ಆ ದೃಷ್ಟಿಕೋನದವೇ. ಆದ್ರೆ ನಾವು ಏಸಪ್ಪನ ಮಕ್ಕಳಾಗಿ ಆತನ ಪರಲೋಕ ಭಾವದಲ್ಲಿ ನೋಡಿದ್ರೆ ಹೆಂಗಿರ್ತು ಗೊತ್ತಾ,
ಅವ್ರ ತಪ್ಪಿರಲ್ಲ, ನಾವು ಅವ್ರನ್ನ ಕ್ಷಮಿಸ್ಬೇಕು, ಅವ್ರನ್ನ ಮಕ್ಕಳ ಮಾರ್ಪಡಿಸ್ಬೇಕು, ಏಸಪ್ಪ ಮಕ್ಕಳ ಕಟ್ಕೋಬೇಕು ಅನ್ನೋದೇ ಬರ್ತಾರೆ. ಇನ್ನು ಏಸಪ್ಪ ಮಕ್ಕಳಾಗಿದ್ರೆ ಅವ್ರು ಏಸಪ್ಪನ ಬೆಳೀಲಿ, ನಾನು ಸಹಾಯ ಮಾಡ್ಬೇಕು ಅಂತ ಬರ್ತಾರೆ. ಅದೇ ಪರಲೋಕ ಭಾವದವರಾಗಿಲ್ಲ. ಕೊನೆಯದಾಗಿ ಅಲ್ಲಿದೆ ಟ್ರಾನ್ಸ್ಫಾರ್ಮ್ಡ್, ನೂತನ ಸ್ವಭಾವವನ್ನ ಹೊಂದಿಕೊಂಡವರಾಗಿ. ನೂತನ ಸ್ವಭಾವ ಹೊಂದಿಕೊಳ್ಳೋದಂದ್ರೆ ರಿನ್ಯೂವಿಂಗ್ ಮೈ ಮೈಂಡ್. ಇಲ್ಲಿ ನಮ್ಮ ಒಂದು ಮನಸ್ಸನ್ನ ನಾವು ನೂತನ ಪಡಿಸ್ಕೊಳ್ತೀವಂದ್ರೆ ಒಂದು ವರ್ಡ್ ಇದೆ, ಮೆಟಾಮಾರ್ಫಸಿಸ್ ಅಂತ. ಹೆಚ್ಚನ ಕೇಳಿದ್ರೆ ಗೊತ್ತಲ್ಲ, ಮೆಟಾಮಾರ್ಫಸಿಸ್ ಅದರ ಅರ್ಥ ಏನಂದ್ರೆ ಚೇಂಜ್ ವಿದಿನ್. ಎಲ್ರಿ ಚೇಂಜ್ ವಿದಿನ್, ನಮ್ ಒಳಗಡೆ ಬದಲಾವಣೆ ಆಗುವಂತದ್ದು. ತುಂಬಾ ಶತಮಾನಗಳಿಂದ ಈ ಒಂದು ಕ್ರೈಸ್ತತ್ವದಲ್ಲಿ ಬಂದಿರೋ ಒಂದು ತಪ್ಪು ಏನ್ ಗೊತ್ತಾ, ಲಾಟ್ ಆಫ್ ಲಾಸ್ ಆಗಿದೆ, ಮಿಸ್ಟೇಕ್ಗಳಿದೆ. ಅದ್ರ ಒಂದು ಯಾವ್ದು ಗೊತ್ತಾ, ಹೊರಾಂಗಣವಾಗಿ ನಮ್ಮನ್ನು ನಾವು ಕ್ರೈಸ್ತರಾಗಿ ತೋರಿಸ್ಕೊಳ್ಳುವಂತದ್ದೇ. ಅದು ಇಲ್ಲಿ ನೋಡಕ್ ಹೋದ್ರೆ ಪೌಲ ಹೇಳ್ತಾ ಇದ್ರೆ, ದೇವರಾತ್ಮ ಅದರ ಮೂಲಕ ಮಾತಾಡಿದೆ ಅಂದ್ರೆ ರಿನ್ಯೂವಿಂಗ್ ಆಫ್ ಮೈಂಡ್, ನೂತನ ಪಡಿಸಿ ನೀವು ಮನಸ್ಸಿನ ಅಂದ್ರೆ ಒಳಗಡೆ ನೀವು ನೂತನಗೊಳ್ಳಿ. ಅದಕ್ಕೆ ಮೆಟಾಮಾರ್ಫಸಿಸ್ ಅನ್ನೋದು. ಈ ಪದ ಬಂದ್ರೆ ಏನ್ ಗೊತ್ತಾ, ನೀವು ನೋಡುವುದಾದ್ರೆ ಕ್ಯಾಟರ್ಪಿಲ್ಲರ್ ಗೊತ್ತಾ ನಿಮ್ಗೆಲ್ರಿಗೂ? ಕ್ಯಾಟರ್ಪಿಲ್ಲರ್ ಏನಾಯ್ತು ಗೊತ್ತಾ, ಎಷ್ಟೋ ದಿನಗಳ ಆದ್ಮೇಲೆ ಅದೇನಾಗುತ್ತೆ, ಏನಾಗತ್ರಿ, ಬಟರ್ಫ್ಲೈ ಆಗುತ್ತೆ. ಎಷ್ಟೋ ದಿನಗಳ ಒಂದು ಪ್ರೋಸೆಸ್ ಅದು. ಆ ಒಂದು ಕ್ಯಾಟರ್ಪಿಲ್ಲರ್ ಒಳಗಡೆ ಅಂತ ಗೂಡು ತರ ಇರುತ್ತೆ, ಅದು ಒಳಗಡೆ ಅದು ಬದಲಾಗಿ ಒಂದು ಅದು ಚಿಟ್ಟೆಯಾಗಿ ಮಾರ್ಪಡ್ತಾರೆ. ಹಂಗೆ ನನ್ನ ಏಸಪ್ಪ ಹೇಳ್ತಾನೆ, ನೀವು ಒಳಗಡೆ ಇದೀನಿ ಒಳಗಡೆ ಬದಲಾಗ್ತಾ ನಮ್ಮಲ್ಲಿದ್ದಂತಹ ಅದೇ ಸ್ವಭಾವಗಳು, ಕುರೂಪವಾದಂತಹ, ಅಸಹ್ಯವಾದಂತಹ, ದೇವರಿಗೆ ಇಷ್ಟವಾದಂತಹ ಎಲ್ಲಾ ಸ್ವಭಾವಗಳು ಒಳಗಡೆ ಏನಾಗಬೇಕು, ಬದಲಾಗಿ ಒಂದ್ಸಾರಿ ಚಿಟ್ಟೆ ಹಾಕಿ ಬರ್ಬೇಕು ಪ್ರಿಯರೇ. ಹಾಲೆಲೂಯಾ. ಎಷ್ಟು ಸುಂದರವಾಗಿರ್ತಾರೆ ಚಿತ್ರ. ಕ್ಯಾಟರ್ಪಿಲ್ಲರ್ ಯಾರು ಇಷ್ಟ? ಏನ್ ಇಷ್ಟ ಇದೆ ಅಂದ್ರೆ ಒಂದು ಮಾಂಸ ಬಿಡಿದ ತಿಂತೀರ ಅಂತ ಅರ್ಥ. ನಿಮ್ಗೆ ಗೊತ್ತಾ, ನಿಮ್ಗೆ ಎಲ್ಲ ಮಾಂಸ ತಿಂತಾರ್ರಿ ಮನುಷ್ಯನ ಬಂದ್ಬಿಟ್ಟು. ಮನುಷ್ಯನ್ ತಿಂತಾರ ಕ್ಯಾನಿಬಲ್ಸ್ ತಿಂತಾರ, ಅವರು ನಾಗರಿಕರಲ್ವಲ್ಲ, ಏನಾದ್ರು ಸಿವಿಲೈಸ್ ಆಗಿಲ್ಲ ಅಲ್ವಾ. ಕ್ಯಾಟರ್ಪಿಲ್ಲರ್ನೇ ಯಾರು ಇಷ್ಟಪಡ್ತಾರೆ, ಆದ್ರೆ ಬಟರ್ಫ್ಲೈನ ಎಲ್ಲರೂ ಇಷ್ಟಪಡ್ತಾರಲ್ಲ. ನೋಡ್ಬೇಕಲ್ಲ, ಸ್ವಲ್ಪ ನೋಡಿದಾಗ ಎಂತ ವಯಸ್ಸಾದವರು ಕೂಡ ಎಷ್ಟು ಸಂತೋಷ ಆಗುತ್ತೆ ಅದು ನೋಡ್ರಲ್ಲ. ಆ ತರ ನನ್ನ ಜೀವಿತನ ಬದಲಾಯಿಸ್ತಾ ಇರ್ತೀವಿ. ಹಾಲೆಲೂಯಾ. ಆ ನೂತನ ಸ್ವಭಾವ ನನ್ನ ಬದಲಾಗಬೇಕಂದ್ರೆ ಇಟ್ ಹ್ಯಾಸ್ ಟು ಕಮ್ ವಿದಿನ್. ಹೊರಗಡೆ ನೋಡ್ಬೇಡಿ. ಹೊರಗಡೆ ನೋಡೋದು ನಾವು ಜಾಸ್ತಿ, ಹೊರಾಂಗಣವನ್ನ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ, ನಾನು ವಿಶ್ವಾಸ ಕಾಣಿಸ್ಬೇಕು, ಎಲ್ಲರೂ ನೋಡಿ ಸ್ಪಿರಿಚುವಲ್ ಅಂತ ಹೇಳ್ಬೇಕು, ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿದೆ ದೇವರಲ್ಲಿ ಅಂತ ಹೇಳ್ಬೇಕು. ನೋ, ಏಸಪ್ಪ ಒಳಗಡೆ ನೋಡ್ತಾ ಇರ್ತಾನೆ, ಅದನ್ನ ಗೊತ್ತು ನಾನು ಎಷ್ಟು ಪರ್ಸೆಂಟೇಜ್ ಬದಲಾಗಿದ್ದೇನೆ ಅಂತ. ಹಾಲೆಲೂಯಾ. ಯಾರಿಗೆಲ್ಲ ಬಟರ್ಫ್ಲೈ ಆಗ್ಬೇಕಂತ ಇಷ್ಟ ಆಗೈತಿ ಅವಾಗ ಇಷ್ಟ ತಾನೆ. ಅವಾಗ ಒಳಗಡೆ ಬದಲಾಗೋದಿಕ್ಕೆ ಒಪ್ಪಿಸ್ಕೊಡಿದ್ವಿ. ಅದನ್ನೇ ಹೇಳ್ತಾರೆ. ಈ ಎಲ್ಲಾ ಕಾರ್ಯಗಳು ನಾವು ಮಾಡ್ಬೇಕಾದ್ರೆ ದೇವರ ಚಿತ್ತ ಏನಂತ ನಮಗೆ ಚೆನ್ನಾಗಿ ತಿಳಿತದೆ. ಅದೇ ರೋಮಪುರ 12:1-2 ನೋಡ್ತೇವಲ್ಲ. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಹೆಚ್ಚಿಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ದೇವರ ಚಿತ್ತ ನಮ್ಮ ಜೀವಿತದಲ್ಲಿ ಸ್ಪೆಸಿಫಿಕ್ ಆಗಿ ದೇವರನ್ನ ನಮಗೆ ಚಿತ್ತ ಇಟ್ಟು ನನ್ನ ಲೈಫಲ್ಲಿ ಗೊತ್ತಾಗಬೇಕಂದ್ರೆ, ಮೊದಲನೇದಾಗಿ ನಮ್ಮ ಶರೀರಗಳನ್ನ ದೇವರಿಗೆ ಸಜೀವ ಯಜ್ಞವಾಗಿ ಒಪ್ಪಿಸ್ಕೊಳ್ಬೇಕು. ಎರಡನೇದಾಗಿ ನಾನು ನನ್ನ ಜೀವಿತವನ್ನ ದೇವರಿಗೆ ಸಮರ್ಪಿಸಿಕೊಡ್ಬೇಕು. ಸಮರ್ಪಿಸಿದ್ರೆ ನಾನು ಆತನಿಗಾಗಿ ಬೇರ್ಪಟ್ಟು ಜೀವಿಸಬೇಕು. ಮೂರನೇದಾಗಿ ನೋಡುವುದಾದ್ರೆ, ನಾವು ಈ ಲೋಕದ ರೀತಿಯಲ್ಲಿ ನಾವು ಜೀವಿಸೋದಕ್ಕೆ ಮನಸ್ಸು ಮಾಡಬಾರ್ದು, ಪರಲೋಕದ ಭಾವದವರಾಗಿರ್ಬೇಕು. ಕೊನೆಯದಾಗಿ ನಾನು ನನ್ನ ಮನಸ್ಸಿನಲ್ಲಿ ನೂತನ ಸ್ವಭಾವವುಳ್ಳವರಾಗಿರಬೇಕು. ನನ್ನಲ್ಲಿ ಆ ಬದಲಾವಣೆ ಬರೋದಕ್ಕೆ ಒಪ್ಪಿಸ್ಕೊಂಡೆ. ಇವೆಲ್ಲ ಮಾಡ್ಬೇಕಂದ್ರೆ ನನ್ನಿಂದ ಸಾಧ್ಯ ಇಲ್ಲ. ಹೇಳಿ ಸಾಧ್ಯ ಇಲ್ಲ ಅನ್ನೋದು ಜೋರಾಗಿ ಹೇಳಲ್ಲ, ಸಾಧ್ಯ ಅನ್ನೋದು ಜೋರಾಗಿ ಯಾಕೆ ಜೋರಾಗಿ ನನ್ನಿಂದ ಸಾಧ್ಯ ಇಲ್ಲ. ನನ್ನ ಏಸಪ್ಪ ಪರಿಶುದ್ಧಾತ್ಮನ ಮೂಲಕವಾಗಿ ಸಾಧ್ಯ ಮಾಡ್ತಾನೆ. ಆತನ ಕೇಳುವಂಥದ್ದು ಒಪ್ಪಿಸ್ಕೊಳಿದ್ದೀವಿ.
ನಾನು ಯಾವಾಗ್ಲೂ ಹೇಳಂಗೆ ನಮ್ಗೆ ಚೆನ್ನಾಗಿ ಗೊತ್ತು, ಯಾರು ನಾವು ಪಾಯಿಂಟ್ ಔಟ್ ಮಾಡೋದು ಬೇಡ, ಅದಕ್ಕೋಸ್ಕರ ನಮ್ಗೆ ಬೋಧನೆ ಮಾಡೋದು ಬೇಡ, ನಮ್ಗೆ ಹೇಳೋದು ಬೇಡ. ನನಗೆ ಗೊತ್ತು ನಾನು ಏಸಪ್ಪ ಅಂತ ಎಷ್ಟು ಚೆನ್ನಾಗಿದ್ದೀನಿ ಅಂತ ಗೊತ್ತಾನೆ. ಅದಾರೆ ಅಲ್ಲ ಯಾರು ಹೇಳ್ಬೇಡ, ನಮ್ ಜೊತೆ ನಾನು ಏಸಪ್ಪ ಚೆನ್ನಾಗಿದ್ದೀನಿ ಅಂತ. ಅದ್ರಲ್ಲಿ ಆ ಕಾರ್ಯದಲ್ಲಿ ನನ್ನನ್ನು ಬದಲಾವಣೆ ಮಾಡೋದು ಒಪ್ಪಿಸ್ಕೊಳ್ಬೇಕು. ಆಗ ದೇವರ ಚಿತ್ತ ಏನಂತ ತಿಳ್ಕೊಂಡು ನಾವು ಆತನಿಗೆ ಮೆಚ್ಚುಗೆಯಾಗಿ ಆತನ ಚಿತ್ತಾನುಸಾರ ನಡಿಬೇಕಾದ್ರೆ ಯಾವ ಒಂದು ಆಶೀರ್ವಾದಕ್ಕೂ ನಮಗೆ ಕೊರತೆ ಇಲ್ಲ. ಹಾಲೆಲೂಯಾ. ಗ್ಯಾರಂಟಿ ಹೇಳ್ತಾರಲ್ಲ, ಗ್ಯಾರಂಟಿ. ನಾವ್ ಈ ತರ ಜೀವನ ನಮ್ಗೆ ಒಪ್ಪಿಸ್ಕೊಟ್ಟು ಮಾಡಿದ್ರೆ ಎಲ್ಲ ಒಳ್ಳೇದುಗಳು, ಈ ಲೋಕದಲ್ಲಿ ಬೇಕಾದ ಎಲ್ಲ ಆಶೀರ್ವಾದಗಳು ನಮ್ಮ ಹಿಂದೆ ಬರ್ತದೆ. ಅದಕ್ಕೋಸ್ಕರವಾಗಿ ನೀವು ಫಾಸ್ಟಿಂಗ್ ಪ್ರೇಯರ್ ಮಾಡೋದು ಬೇಡ, ಅದಕ್ಕೋಸ್ಕರವಾಗಿ ದೇವರ ಹತ್ರ ಬಿದ್ದು 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 ಕೇಳೋದು ಬೇಡ ಅಲ್ವಾ. ನಾವು ಅಂತಾನೆ ಮಾಡಿ ವಿಶ್ವಾಸಿಗಳು ಬೇಡ. ಇದು ದೇವ ಚಿತ್ತ ಅರ್ಥ ಮಾಡ್ಕೊಂಡ್ರೆ, ದೇವ್ರಿಗೆ ಇಷ್ಟ ಅಂತಾರು ನಾವು ನಡೆದ್ಬಿಟ್ರೆ ದೇವ್ರಿಗೆ ಬಲು ಖುಷಿ. ನಮ್ಮ ಅಪ್ಪ ಅಮ್ಮ ಹೆಂಗಿದೀವಿ, ನನ್ನ ಸಂಬಂಧಗಳು ಹೆಂಗಿದೆ, ನಾನು ಇಷ್ಟ ಅಂತ ನಡೆದ್ಬಿಟ್ರೆ ಅಪ್ಪ ನಮ್ಮ ಮಕ್ಕಳು ಏನ್ ಕೇಳಿ ಕೊಡ್ತೀನಿ ನಮ್ಗೆ ಗೊತ್ತಾ, ನಿಮ್ಗೆ ಖುಷಿಯಿಂದ ಕೊಡ್ತೀನಿ. ಯಾಕೆ ನಮ್ಮ ಮಾತು ಕೇಳ್ದ ನಾನು ಇಷ್ಟ ತಿಳ್ಕೊಂಡು ನನಗೆ ಅದು ಬಿಟ್ಟು ಹಂಗೆ ಇಷ್ಟ ಬಂದಂಗೆ ಜೀವನ ಮಾಡ್ಕೊಂಡಿದ್ರೆ ನಾವು ಕೊಡ್ಬೋದು, ಆದ್ರೆ ಸಂಪೂರ್ಣ ಹೃದಯ ಕೊಡ್ತೀವಪ್ಪ ನಮ್ಮ ಮಕ್ಕಳಿಗೆ ಇಲ್ಲ ಅಲ್ಲ. ಗೊಣುಕೊಂಡು ಬೈಕೊಂಡು ಶಾಪ್ ಹಾಕೊಂಡೆ ಕೊಡೋದು. ಯಾಕೆಂದ್ರೆ ನನ್ನ ಮಾತು ಕೇಳ್ತಿಲ್ಲ, ನಮ್ಮ ಇಷ್ಟದಲ್ಲೇ ನಡೀತಾ ಇಲ್ಲ. ಹಂಗೆ ನನ್ನ ಸಪ್ಪ ಕೊಡ ಶಾಪ ಹಾಕಲ್ಲ. ಏನಂತಾರೆ ಗ್ರೇಷಿಯಸ್ ಅನ್ನೋದು ಕೃಪಾಳು ದಯಾಳು ಆಗಿದ್ದಾನೆ. ಆದ್ರೆ ಅದಕ್ಕೆ ಇಷ್ಟ ಇಲ್ವಲ್ಲ, ಇಷ್ಟ ಇಲ್ದಿರ ನಾವು ತಗೊಳಕ್ಕಾಗಲ್ಲ. We have to please the Lord to take the blessings from Him. Hallelujah. ಎಲ್ಲರೂ ನಿಂತ್ಕೊಳ್ಳೋಣ. ಒಂದು ಕ್ಷಣ ನಿಮ್ಮ ಒಂದು ಜೀವಿತಗಳಿಗೆ ದೇವಚಿತ್ತ ಮಾಡ್ತಾ ಇದ್ದೀರಾ? Are we doing God's will in our lives? ಜನರಲ್ ವಿಲ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಸಾರ್ವತ್ರಿಕವಾಗಿರುವಂತಹ ಒಂದು ಚಿತ್ತವನ್ನು ನಾವು ನಮ್ಮ ಜೀವಿತ ನೆರವೇರಿಸ್ತಾ ಇದ್ದೇವೆ. ಆದ್ರೆ ದೇವರು ನನಗೆ ಕೊಡುವಂತಹ ಸ್ಪೆಸಿಫಿಕ್ ವಿಲ್ ನನಗೆ ಗೊತ್ತಾ, ಆ ನಿರ್ದಿಷ್ಟವಾದ ಒಂದು ಚಿತ್ತವನ್ನು ತಿಳಿದುಕೊಳ್ಳೋದಕ್ಕೆ ನಾನು ಆ ರೀತಿಯಾಗಿ ಜೀವನ ಮಾಡ್ತಾ ಇದ್ದೇನೆ. ಒಪ್ಪಿಸ್ಕೊಡಿದ್ದೇನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನೀನು ಇಷ್ಟಪಡುವಂತೆ ನಾವು ತಿಳಿಸ್ಬೇಕಾಗ್ತದೆ. ಬರುವ ಕಾಲವು ಬಹು ಸಮೀಪವೇ, ನನ್ನ ಯೇಸುವೇ, ನೀ ಬರುವ ಕಾಲವು ಬಹು ಸಮೀಪವೇ, ಮುಖವ ನೋಡಬೇಕು ನನ್ನ ಯೇಸುವೇ. Yeah.
ಪರಿಶುದ್ಧನಾದ ಪರಲೋಕ ತಂದೆ ಅಪ್ಪ ಪಿತನೇ, ನಿನ್ನ ಚಿತ್ತ ಮಾಡೋದಕ್ಕಾಗಿ ನಾವು ನಮ್ಮನೆ ಕೊಡುತ್ತೇವೆ. ನಮ್ಮನ್ನು ರೂಪಿಸಿ ಏಸಪ್ಪ. ನಿನ್ನ ಬರುವಂತ ಕಾಲವೋ ಕರ್ತನೆ ಅದು ಅತಿ ಸಮೀಪವಾಗಿದೆ ರಾಜ. ಅಪ್ಪ ನಿನ್ನ ಚಿತ್ತಕ್ಕೆ ನಮ್ಮನ್ನು ರೂಪಿಸು. ನಿನ್ನ ಇಷ್ಟದಂತೆ ಕರ್ತನೆ ನಮ್ಮನ್ನ ಮಾರ್ಪಡಿಸು ರಾಜ. ನಿನ್ನ ಕರ್ತನೆ ಮಾರ್ಗದಲ್ಲಿ, ನಿನ್ನ ಸತ್ಯದಲ್ಲಿ ಜೀವಿತದಲ್ಲಿ ನಡೆಸು ಏಸಪ್ಪ. ಪ್ರತಿ ಕ್ಷಣ ಪ್ರತಿ ದಿನ ಕರ್ತನೆ ನಮ್ಮ ಜೀವಿತಗಳಲ್ಲಿ ನಾವು ಈ ಲೋಕದಲ್ಲಿ ಇದ್ದೇವೆ ಏಸಪ್ಪ, ಆದ್ರೆ ಒಂದು ಐಲ್ಯಾಂಡ್ ಆಗಿ ಜೀವನ ಮಾಡುವಂತೆ ಕಾರ್ಯ ಮಾಡಿ ಪ್ರತಿಯೊಬ್ಬರೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಅಪ್ಪ ನಾವು ನಮ್ಮ ಪರರನ್ನ ಕರ್ತನೆ ಮೆಚ್ಚೋರಲ್ಲ ಏಸಪ್ಪ, ನಮ್ಮೊಂದಿಗೆ ಜೀವಿಸುವವರನ್ನ ಮೆಚ್ಚೋರಲ್ಲ ಏಸಪ್ಪ. ನಿನಗೆ ಮೆಚ್ಚಿಗಾಗಿ ಅದಕ್ಕೆ ನಾವು ಮನಸ್ಸು ಮಾಡಬೇಕು ಕರ್ತ. ಪ್ರತಿಯೊಬ್ಬರೊಟ್ಟಿಗೆ ಕರ್ತನೆ ನೀನೇ ಕರ್ತನೆ ಆ ಒಂದು ಆತ್ಮೆಯನ್ನು ತುಂಬಿಸಿ ಬಲಪಡಿಸಿ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಹೊರಡಿಸುತ್ತೇನೆ. ನನ್ನ ಮನವೇ ನಮ್ಮ ಕರ್ತಾದ ಯೇಸು ಕ್ರಿಸ್ತನ ಕೃಪೆಯು, ತಾಯಿ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆಯು, ಸಹವಾಸವು, ಸಹಾಯವು ಸದಾಕಾಲ ಮೇಲೆಟ್ಟಿಗಿರಲಿ. Praise the Lord. Let Jesus bless you according to today's word throughout this month.